ಮತ್ತು ಜನರು ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಅದರಿಂದ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಬಯಸ್ತೇನೆ. ಕೆಲಸ ಮಾಡುವ ಕಲೆಗಳ ಅರ್ಥವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಕೆಟ್ಟ ಪರಿಸ್ಥಿತಿ ಬರೋದು ತಪ್ಪು ವ್ಯಕ್ತಿಯ ಜೊತೆ ಮದುವೆ ಆದ ನಂತರನೇ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಕೆಟ್ಟ ಕೆಲಸದಲ್ಲಿ ಸಿಕ್ಕಾಕೊಳ್ಳೋದು. ಬಹಳಷ್ಟು ಜನ ಈ ರೆಕಾರ್ಡಿಂಗ್ ಆಗ್ತಿದೆಯಲ್ಲ ಇದನ್ನ ನೋಡಿನೇ ಆಫ್ ಮಾಡ್ಬಿಡ್ತಾರೆ. ನಾನು ಹೇಳಿದ್ನಲ್ಲ, ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಏನಕ್ಕೆ ನಂಬ್ತೀರಿ ಅಂತ ಅಂದ್ರೆ ನಿಮ್ ಜೀವನದಲ್ಲಿ ಕೆಲಸದ ಬಗ್ಗೆ ಪ್ರೀತಿನೇ ಇಲ್ಲ. ಅದಕ್ಕೆ ತುಂಬಾ ಜನ ಹೇಳ್ತೀರಾ, ಇದೆಲ್ಲ ಏನ್ ಮಾತು, ನಾವು ಕೇಳಲ್ಲ ಅಂತೀರಾ. ಗಂಟೆಗಳನ್ನ ಹೆಚ್ಚಿಸಿ ಅಂತ ಹೇಳ್ತಿರಲ್ಲ, ಅವರೂ ಸರಿಯಾಳು. ಗಂಟೆಗಳನ್ನ ಹೆಚ್ಚಿಸಬೇಡಿ ಅಂತಿರಲ್ಲ, ಅವರೂ ಸರಿಯಾಳು. ಸ್ವಾತಂತ್ರ್ಯ ಪ್ರೇಮಿಯಲ್ಲಿದೆ, ಅದು ಅವ್ರಿಬ್ರಿಗೂ ಗೊತ್ತಿರಲ್ಲ. ವಾರಕ್ಕೆ 2 ಗಂಟೆ ಸಿಗೋ ಈ ಸ್ವಾತಂತ್ರ್ಯ ಇಬ್ರಿಗೂ ಗೊತ್ತಿಲ್ಲ. ಈ ತರ ಸಿಕ್ಕಿದ್ರೆ ಅದನ್ನ ಸ್ವಾತಂತ್ರ್ಯ ಅನ್ನೋದು ಜೈಲ. ಯಾವ್ಯಾವ ವಸ್ತುಗಳು ನಿಮ್ಗೆ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ವೋ ನೀವು ಅದರ ಸುತ್ತಲೂ ವೆಚ್ಚದ ರಚನೆಯನ್ನ ರಚಿಸ್ತೀರಿ. ಮತ್ತೆ ನಂತರ ನಾನು ಈಗ ಅಸಹಾಯಕ ಅಂತ ಹೇಳ್ಬಿಡ್ತೀರಾ. ನಾನು ಹೇಗೆ ಸ್ವಚ್ಛ ಸರಿಯಾದ ಜೀವನನ ನಡೆಸೋದು? ಎಲ್ಲಕ್ಕಿಂತ ಮಿಗಿಲಾಗಿ ಬಾಧ್ಯತೆಗಳಿದಾವೆ. ಯಾವ ಹೊಣೆಗಾರಿಕೆ ತನ್ನನ್ನ ಪ್ರೀತಿಸು ಅಂತ ಗೀತಾ ಹೇಳುತ್ತೆ. ಇದರ ಪರಿಣಾಮವೇ ಇಡೀ ಗೀತಾ ಕಾರ್ಯಕ್ರಮ ಪ್ರೀತಿನ ಕಲಿಸುತ್ತೆ. ಹಾ, ನಮಸ್ತೆ ಆಚಾರ್ಯರೇ. ಒಂದು ಪ್ರಶ್ನೆ, ಅದನ್ನು ಬಹಳ ಜನರು ಕಳಿಸಿದ್ದಾರೆ. ಏನಂದ್ರೆ, ಇತ್ತೀಚೆಗೆ ಭಾರತದಲ್ಲಿ ಅನೇಕ ಸ್ನೇಹಿತರು ಕಳುಹಿಸಿದ ಪ್ರಶ್ನೆ ಇದು. ವರ್ಕಿಂಗ್ ಆರ್ಟ್ಸ್ ಬಗ್ಗೆ ಮೊದಲು ಒಬ್ಬರು ಹೇಳಿದರು, ಭಾರತೀಯರು ವಾರಕ್ಕೆ ಕನಿಷ್ಠ 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಮತ್ತೆ ಇನ್ನೊಂದು ದೊಡ್ಡ ಕಂಪನಿ ಅಧ್ಯಕ್ಷರು ಅವರು ಅವರ ಇಂಟೆಗ್ರಲ್ ಮೀಟಿಂಗ್ನಲ್ಲಿ ಒಂದು ಎಂಪ್ಲಾಯ್ಗೆ ಉತ್ತರ ಕೊಡುವಾಗ ಹೇಳಿದ್ರು, ಏನಂದ್ರೆ, ನೀನು ಸ್ಯಾಟರ್ಡೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಇದೆಯಾ, ಅದಕ್ಕೆ ನಾನು ಸಂಡೇ ಕೂಡ ಕೆಲಸ ಮಾಡಿಸ್ಬೇಕು ಅಂತ ಇದ್ದೀನಿ. ಮತ್ತೆ ಜನರಿಗೆ 99 ಗಂಟೆ ಏನಂದ್ರೆ ಪ್ರತಿ ವಾರ ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ಅವರು ಈ ಮಾತು ಹೇಳುವಾಗ ಚೈನಾ ಉದಾಹರಣೆ ಕೊಟ್ರು. ನಾನು ನೋಡಿದಾಗೆ ಚೈನಾ ಜನರಿದಾರಲ್ಲ, ಅವರು ತುಂಬಾ ಕಷ್ಟಪಡ್ತಾರೆ. ಮತ್ತೆ ನಾನೊಬ್ಬ ಚೈನೀಸ್ ಪ್ರೊಫೆಷನಲ್ ಹತ್ರ ಮಾತಾಡಿದ್ದೆ. ಅವ್ರು ಹೇಳಿದ್ರು, ನಮ್ಗೆ ಅಮೆರಿಕನ ಹಿಂದುಳಿಸ್ಬಿಡ್ತೀವಿ ಅಂತ. ನಾವು 90 ಗಂಟೆ ಕೆಲಸ ಮಾಡ್ತೀವಿ, ಅವ್ರು 50 ಗಂಟೆ ಕೆಲಸ ಮಾಡ್ತಾರೆ. ಅವರು ಈ ವಿಷಯನೆಲ್ಲ ಮಾತಾಡ್ತಾ ಒಂದು ಸೆಕ್ಸಿಸ್ಟ್ ರಿಮಾರ್ಕ್ ಕೂಡ ತಗೊಂಡ್ರು. ಅವ್ರು ಹೇಳಿದ್ರು, ನೀನ್ ಮನೇಲಿ ಕೂತು ಏನ್ ಮಾಡ್ತೀಯಾ? ನೀನ್ ಯಾವಾಗವರೆಗೂ ನಿನ್ ಹೆಂಡ್ತಿ ಮುಖ ನೋಡ್ತೀಯೋ ಅಲ್ಲಿವರೆಗೂ ನಿನ್ ಹೆಂಡ್ತಿ ನಿನ್ ಮುಖ ನೋಡ್ತಾಳೆ. ಅದಕ್ಕೆ ಸೀದಾ ಕೆಲ್ಸಕ್ಕೆ ಬಂದು ಕೆಲಸ ಮಾಡು. ಈಗ ಈ ವರ್ಕ್ ಆರ್ನ ತಗೊಂಡು ಡಿಬೇಟ್ ಇದೆಯಲ್ಲ, ಇದನ್ನ ತುಂಬಾ ದಿನದಿಂದ ಮಾತಾಡ್ತಿದ್ದಾರೆ. ಆದ್ರೆ ಈಗ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಇದ್ರಲ್ಲೇ ತುಂಬೋಗಿದೆ. ಅದಕ್ಕೆ ನನ್ನ ಪ್ರಶ್ನೆ ಅದ್ರ ಮೇಲೆ ಆಧಾರಿತವಾಗಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಬೇಕು, ಈ ವರ್ಕಿಂಗ್ ಅವರ್ಸ್ನ ಬಗ್ಗೆ ಅಂದ್ರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ಯಾವ ನಂಬರ್ ಕೊಡೋದು? ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವ ಸಂಬಂಧದ ಬಗ್ಗೆ ಮಾತಾಡ್ತಿದೀವಿ? ಅಲ್ಲಿ ಒಂದ್ ಕಡೆ ಉದ್ಯೋಗದಾತ ಇದ್ದಾನೆ, ಮತ್ತೆ ಇನ್ನೊಂದ್ ಕಡೆ ಉದ್ಯೋಗಿ ಇದ್ದಾನೆ. ಉದ್ಯೋಗದಾತನಿಗೂ ಈ ಸಂಪೂರ್ಣ ಕೆಲಸ ಇದರ ಬಗ್ಗೆ ಯಾವುದೇ ಪ್ರೀತಿ ಇಲ್ಲ. ಉದ್ಯೋಗದಾತ ಕೂಡ ಆ ಕೆಲಸನ ಏನಕ್ಕೆ ಮಾಡಿಸ್ತಾನೆ ಅಂತ ಅಂದ್ರೆ ಅದರಿಂದ ಅವನಿಗೆ ಹಣ ಸಿಗುತ್ತೆ. ಉದ್ಯೋಗದಾತನು ಅವನು ಆ ಕೆಲಸನ ಅದನ್ನ ಏನಕ್ಕೆ ಮಾಡಿಸ್ತಾನೆ ಅಂತಂದ್ರೆ ಲಾಭ ಗಳಿಸ್ಬೇಕು ಅಂತ. ಮತ್ತೆ ಆ ಉದ್ಯೋಗಿ ಆ ಕೆಲಸ ಮಾಡ್ತಾ ಇರೋದು ಬರೀ ಸ್ಯಾಲ್ರಿ ಸಿಗುತ್ತೆ ಅಂತ. ಅದರಿಂದ ಒಟ್ಟಾರೆಯಾಗಿ ಮಾತು ಇಷ್ಟೇ, ಈಗ ನೀವು ಪ್ರೀತಿ ಇಲ್ಲದೆ ಕೆಲಸ ಮಾಡ್ತಿರಲ್ಲ, ಆಗ ನೀವು ನಿಮ್ಮ ಔಟ್ಪುಟ್ ಅಪಾನ್ ಇನ್ಪುಟ್ ಗರಿಷ್ಠಗೊಳಿಸೋಕೆ ಬಯಸ್ತೀರ. ಇನ್ಪುಟ್ ಅಂದ್ರೆ ಎಷ್ಟು ಗಂಟೆ ಕೆಲಸ ಮಾಡಿದ್ರು ಮತ್ತು ಔಟ್ಪುಟ್ ಅಂದ್ರೆ ಎಷ್ಟು ಸಂಬಳ ಸಿಕ್ತು. ಇನ್ಪುಟ್ ಅಂದ್ರೆ ಎಷ್ಟು ಗಂಟೆ ಕೆಲಸ ಮಾಡಿದ್ರು, ಔಟ್ಪುಟ್ ಅಂದ್ರೆ ಮತ್ತು ನೀವು ಈ ಕೆಲಸದ ಈಕ್ವೇಶನ್ ಇದೆಯಲ್ಲ, ಅಂದ್ರೆ ನೀವು ಹೇಳ್ತಿರಲ್ಲ, ಪರ್ಪಸ್ ಆಫ್ ವರ್ಕ್ ಈಸ್ ಟು ಮ್ಯಾಕ್ಸಿಮೈಸ್ ಔಟ್ಪುಟ್ ಅಪಾನ್ ಇನ್ಪುಟ್. ಈ ಈಕ್ವೇಶನ್ ಒಂದು ಪ್ರೀತಿ ಇಲ್ಲದ ವಾತಾವರಣದಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಕೆಲಸದಲ್ಲಿ ಪ್ರೀತಿ ಬಂದ್ರೆ ಅದು ಇನ್ನೊಂದು ಈಕ್ವೇಶನ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ನೆನ್ಪು ಮಾಡಿ. ಆದ್ರೆ ಈಗೇನು ಮಾತು ನಡೀತಾ ಇದೆ, ಇನ್ಫೋಸಿಸ್ ಬಗ್ಗೆ ಆಗಿರ್ಲಿ, LNT ಬಗ್ಗೆ ಆಗಿರ್ಲಿ, ಚೀನಾದ 996 ಬಗ್ಗೆ ಆಗಿರ್ಲಿ, ಎಲ್ಲೆಡೆ ಚರ್ಚೆ ನಡೀತಾ ಇದೆ. ಈ ಸಂಪೂರ್ಣ ಚರ್ಚೆಯಲ್ಲಿ ಎಲ್ಲಿಯೂ ಕೂಡ ಇದು ಬಳಕೆ ಆಗಿಲ್ಲ ಕೆಲಸ ಅಂದ್ರೆ ಏನು ಅಂತ. ಈ ಪೂರ್ತಿ ಡಿಬೇಟ್ ಅಲ್ಲಿ ಕೆಲಸಕ್ಕೆ ಒಂದೇ ಅರ್ಥ, ಅದು ಕೆಲಸ ಅಂದ್ರೆ ಅದರಿಂದ ಹಣ ಸಿಗುತ್ತೆ, ಬದುಕು ನಡೆಸೋಕೆ ಸಹಾಯ ಆಗುತ್ತೆ, ಆಸೆಗಳು ನೆರವೇರುತ್ತೆ, ಗುರಿಗಳು ಸಾಧಿಸಬಹುದು ಇತ್ಯಾದಿ. ಆದ್ರಿಂದ ಈ ಸಂಪೂರ್ಣ ಚರ್ಚೆಯಲ್ಲಿ ನೀವು ಎಲ್ಲಿಯಾದ್ರೂ ನೋಡಿದ್ರಾ, ಯಾರಾದ್ರೂ ಕೆಲಸದ ಬಗ್ಗೆ ಏನಾದ್ರೂ ಹೇಳಿದ್ರಾ? ತಂದ್ರ ಏನೇನಾದ್ರೂ ಯಾರಾದ್ರೂ ಕೇಳ್ತಿದಾರಾ? ಹೌ ಡು ವಿ ಡಿಫೈನ್ ವರ್ಕ್ ಫಸ್ಟ್ ಆಫ್ ಆಲ್ ಯಾರಾದ್ರೂ ಮಾತಾಡಿದಾರಾ? ಇಲ್ಲ. ಯಾಕಂದ್ರೆ ಅವ್ರೆಲ್ರಿಗೂ ಕೆಲಸ ಅಂತಂದ್ರೆ ಒಂದೇ ಒಂದು ಅಭಿಪ್ರಾಯ ಹೊಂದಿರೋದು, ಅದು ಏನು ಅಂತಂದ್ರೆ ಕೈ ಕಾಲು ಚಲಾಯಿಸ್ಬಿಟ್ರೆ ಹಣ ಸಿಗುತ್ತೆ.
ಔಟ್ಪುಟ್ ಅಂದ್ರೆ ಹಣ, ಇನ್ಪುಟ್ ಅಂದ್ರೆ ಕೈಕಾಲ್ ಚಲಾಯಿಸಿದ್ದು. ಎಷ್ಟು ಗಂಟೆ ಕೈಕಾಲ್ ಚಲಾಯಿಸಿದ್ದು ಇದು ಇನ್ಪುಟ್ ನಂದು. ನಾನು ಕೆಲಸದ ವ್ಯಾಖ್ಯಾನದ ಬಗ್ಗೆ ಮಾತಾಡೋಕೆ ಬಯಸಲ್ಲ. ಈಗ ನಾವು ಬನ್ನಿ ಮೊದಲು ಅವ್ರ ಜಗತ್ತಿಗೆ ಹೋಗೋಣ ಮತ್ತು ಅವ್ರ ಕೆಲಸದ ಬಗ್ಗೆನೇ ಮಾತಾಡೋಣ, ಸರಿನಾ? ಆಗ ಆ ಜಗತ್ತಿನಿಂದ ಭಾರತವೂ ಮಾತಾಡ್ಲಿ. ಆ ಜಗತ್ತು, ಅಲ್ಲಿ ಕೆಲಸ ಮಾಡೋದು ಕೇವಲ ನಿಮ್ಮ ಮನೇನ ನೀವು ನಡೆಸೋದಕ್ಕೆ, ಹಣ ತರೋಕೆ, ಆ ಹಣದಿಂದ ನೀವು ಇತರ ವಿಷಯಗಳನ್ನ ಖರೀದಿಸೋಕೆ, ಎಲ್ಲೋ ಹೋಗಿ ಆನಂದಿಸೋಕೆ ಮತ್ತೆ ನಿಮ್ಮ ಆಸೆಗಳನ್ನ ಪೂರೈಸೋಕೆ, ಇದೆಲ್ಲ ಮಾಡಿ ಮದುವೆಯಾಗಿ ಮಕ್ಕಳ ಶುಲ್ಕನ ಕಟ್ಟೋಕೆ. ಅಲ್ಲಿ ಕೆಲಸ ಕೇವಲ ಇದಕ್ಕಾಗಿ ಮಾತ್ರ. ಅಲ್ಲಿ ಇದು ಅವಶ್ಯಕತೆ ತುಂಬಾ ಇದೆ. ಈ ಕೆಲಸದ ಗಂಟೆನ ಸೀಮಿತಗೊಳಿಸೋದು ಅಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಪರಿಕಲ್ಪನೆನ ಅದು ಅಂಥ ವಾತಾವರಣದಲ್ಲಿ ಖಂಡಿತವಾಗ್ಲೂ ಬಹಳ ಅನ್ವಯಿಸುತ್ತೆ. ಯಾಕಂದ್ರೆ ಅವನು ಅಲ್ಲಿಗೆ ಹೋಗಿ ಕೆಲಸ ಮಾಡಿ ಕೆಲಸ ಮಾಡ್ತಾ ಮಾಡ್ತಾನೆ ಸಾಯ್ತೀನಿ ಅಂತ ಹೋಗಿಲ್ಲ. ಆ ಉದ್ಯೋಗಿ ಅವನು ಆಫರ್ ಲೆಟರ್ಗೆ ಸೈನ್ ಮಾಡಬೇಕಾದ್ರೆ 99 ಗಂಟೆ ಕೆಲಸ ಮಾಡಿ ಸಾಯ್ತೀನಿ ಅಂತ ಬರ್ದಿಲ್ಲ ಅಲ್ಲ. ಅವನು ಬಂದಿರೋದು ಕಡಿಮೆ ಕೆಲಸ ಮಾಡಿ ಇನ್ಪುಟ್ ಅನ್ನ ಕಡಿಮೆ ಮಾಡಿ ಔಟ್ಪುಟ್ ಅನ್ನ ಗರಿಷ್ಠಗೊಳಿಸೋಕೆ. ಅವನು ಬಂದಿರೋದೇ ಅದೇ ಉದ್ದೇಶ. ಅವನು ಆ ಉದ್ಯೋಗದಾತ ಇರ್ತಾನಲ್ಲ, ಅವನ ಉದ್ದೇಶ ಬೇರೆನೇ ಇರುತ್ತೆ. ಅವನು ಅಂದ್ಕೋತಾನೆ ನಾನು ಹೆಚ್ಚು ಕೆಲಸ ಮಾಡ್ಕೊಳ್ಬೇಕು, ಇವನಿಗೆ ಕಡಿಮೆ ದುಡ್ಡು ಕೊಡಬೇಕು, ಹೆಚ್ಚು ಗಂಟೆಗಳ ಕೆಲಸ ಮಾಡಿಸ್ಕೋಬೇಕು. ಆದ್ರಿಂದ ಈ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಯಾವಾಗ್ಲೂ ಇಬ್ರ ಮಧ್ಯೆ ಇರುತ್ತೆ. ಯಾವಾಗ ಈ ಸ್ಟೇಟ್ಮೆಂಟ್ ಬರುತ್ತಲ್ಲ, ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ, ಅದು ಒಂದು ಮಾಲೀಕರಿಂದ ಬರುತ್ತೆ ಅಥವಾ ಸಿಇಒ ಇಂದ ಬಂದಿರುತ್ತೆ. ಮತ್ತೆ ಔಟ್ರೇಜ್ ಇದೆಯಲ್ಲ, ಇಲ್ಲ ಇಷ್ಟೊಂದು ಕೆಲಸ ಹೇಗೆ ಮಾಡೋಕ್ಕಾಗುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲಿ ಹೋಯ್ತು, ನಾವು ಬರ್ನೌಟ್ ಆಗ್ಬಿಡ್ತೀವಿ, ಇದು ಎಲ್ಲಾ ಉದ್ಯೋಗಿಗಳ ಪರವಾಗಿ. ನೀವು ರೆಡಿಟ್ ಬಗ್ಗೆ ಹೇಳಿದ್ರೆ ರೆಡಿಟು ಟ್ವಿಟರು ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ನೋಡಿ. ಯಾರೆಲ್ಲ ಹೇಳ್ತಾರಲ್ಲ ಇದು ತಪ್ಪು, ಇದು ಶೋಷಣೆ ಅಂತ, ಮತ್ತೆ ಇಷ್ಟು ಕೆಲಸನೇ ಇರಬೇಕು, ಇಷ್ಟು ಗಂಟೆಗಳ ಕೆಲಸ ಇರಬೇಕು, ವೀಕ್ಲಿ ಲಿಮಿಟ್ ಇರಬೇಕು, ಮತ್ತೆ ಈ ಸಿಇಒಗಳು ಹೇಳ್ತಾರಲ್ಲ ಇಲ್ಲ ಇಷ್ಟು ಗಂಟೆ ಕೆಲಸ ಮಾಡಲೇಬೇಕು ಅಂತ, ಈ ಶೋಷಕರು ಮತ್ತೆ ನಾಲಾಯಕ್ಗಳು ಅವ್ರ ಬಗ್ಗೆ ತಮಾಷೆ ಮಾಡ್ಕೊಂಡು ಆರಾಮಾಗಿ ಈ ಎಂಪ್ಲಾಯೀಸ್ಗಳೇ ಅವ್ರ ಬಗ್ಗೆ ತಮಾಷೆ ಮಾಡ್ತಿರ್ತಾರೆ. ಯಾಕಂದ್ರೆ ಅವರು ಅವ್ರ ಪರವಾಗೇ ಮಾತಾಡ್ತಿರ್ತಾರೆ, ಅತ್ಯಂತ ಕಡಿಮೆ ಕೆಲಸ ಸಿಗಲಿ ನಮಗೆ ಅಂತ. ಕಡಿಮೆ, ಇದೊಂಥರ ಕ್ಲಾಸಸ್ ಸ್ಟ್ರಗಲ್ ತರ ಆಯ್ತು, ಕೆಲಸದ ಸಂಘರ್ಷ ಇದು. ಒಂದು ವರ್ಗ ಇದೆ, ಅವರು ಆದಷ್ಟು ಕಡಿಮೆ ಕೆಲಸ ಮಾಡೋಕೆ ಬಯಸ್ತಾರೆ. ಇನ್ನೊಂದು ವರ್ಗ ಅವರು ಜಾಸ್ತಿ ಕೆಲಸನ ಮಾಡೋಕೆ ಬಯಸ್ತಾರೆ. ಇಬ್ರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ನೀವೇನಾದ್ರೂ ಇದನ್ನೂ ಕೂಡ ಬಯಸಿದ್ರೆ, ನಿಮ್ಮ ಈ ಎಂಪ್ಲಾಯಿ ಇದನ್ನಲ್ಲ ಅವನ ಪ್ರೊಡಕ್ಟಿವಿಟಿ ಮ್ಯಾಕ್ಸಿಮೈಸ್ ಇದೆ. ಮತ್ತೆ ಇದನ್ನ ನಾನು ಈ ಲವ್ಲೆಸ್ ಎನ್ವಿರಾನ್ಮೆಂಟ್ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಓಕೆನಾ? ಇದರಲ್ಲಿ ಇನ್ನೂ ಕೆಲಸ ಅಂದ್ರೆ ಆಕ್ಚುಲಿ ಏನು ಅದ್ರ ಬಗ್ಗೆ ಟಾಪಿಕ್ ಬಂದೇ ಇಲ್ಲ. ನಾನು ಜನರಲ್ ಕಾರ್ಪೊರೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ, ಸರಿ ಅಲ್ವಾ? ಈ ಜನರಲ್ ಎನ್ವಿರಾನ್ಮೆಂಟ್ ಜನಗಳೇನಿದ್ದಾರೆ, ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು ಅಂತ ಬಯಸೋರು, ಅಲ್ಲಿ ಎನ್ವಿರಾನ್ಮೆಂಟ್ ಲವ್ಲೆಸ್ ಇದ್ರೆ ಅದು ಅವಶ್ಯಕತೆನೇ ಅಲ್ಲಿ. ಯಾಕೆ, ಅಲ್ಲಿ ಏನು ಗಂಟೆಗಳಿದಾವಲ್ಲ ಅದು ಅಪ್ಪರ್ ಲಿಮಿಟ್ನಲ್ಲೇ ಇರುತ್ತೆ. ಮತ್ತೆ ಆ ಅಪ್ಪರ್ ಲಿಮಿಟಲ್ಲಿ ಒಂದು ಸೀಮೆ, ಎಷ್ಟು ಗಂಟೆ ಕೆಲಸ ಮಾಡ್ತೀರಾ, ಯಾಕಂತಂದ್ರೆ ಅಲ್ಲಿ ಜನರು ಬಡವರು. ಅವನು ಎಷ್ಟು ಬಡವನಾಗಿರ್ತಾನೋ ಅವನ ಕೈ ಅಷ್ಟು ಹೆಚ್ಚು ಕೆಲಸ ಮಾಡುತ್ತೆ. ಅದಕ್ಕೆ ನೀವು ಈಗ ಕೇಳಿದ್ರೆ ಜರ್ಮನಿ, ಜಪಾನ್, ನೆದರ್ಲ್ಯಾಂಡ್ಸ್ ಇದೆ, ಅಥವಾ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಏನಿದಾವೆ, ಇವೆಲ್ಲ 31, 32, 35, 36 ಗಂಟೆ ಅಂದ್ರೆ ಆವರೇಜ್ ವರ್ಕಿಂಗ್ ಅವರ್ಸ್ ಅಷ್ಟೇ. ಅವ್ರಷ್ಟೇ ಕೆಲಸ ಮಾಡ್ತಾರೆ ವಾರದಲ್ಲಿ. ಕೆಲವರು 32 ಗಂಟೆ, ಕೆಲವರು 36 ಗಂಟೆ ಅಷ್ಟೇ ಕೆಲಸ ಮಾಡೋದು. ಅದೇ ರೀತಿ ಬಡವರ ದೇಶ ಭಾರತ, ಪಾಕಿಸ್ತಾನ, ಅಥವಾ ಇನ್ನೂ ವಿಕಾಸ ಆಗ್ತಿರೋ ದೇಶ ಮೆಕ್ಸಿಕೋ, ಬ್ರೆಜಿಲ್, ಇಂಥವೆಲ್ಲ ಇನ್ನೂ ಅಭಿವೃದ್ಧಿ ಹೊಂದಿದಾವೆ. ಇವುಗಳಲ್ಲಿ ಸರಾಸರಿ ವ್ಯಕ್ತಿ ವಾರಕ್ಕೆ 45 ಗಂಟೆ ಕೆಲಸ ಮಾಡ್ತಾನೆ. ಅಷ್ಟೇ ಅಲ್ಲ, ಭಾರತದ ಅರ್ಧ ಜನಸಂಖ್ಯೆ ವಾರಕ್ಕೆ 50 ಗಂಟೆಗಿಂತ ಹೆಚ್ಚು ಕೆಲಸ ಮಾಡ್ತಾರೆ. ಮತ್ತೆ ಇವೆಲ್ಲ ನಿಮಗೆ ಡೆವಲಪ್ಡ್ ದೇಶಗಳಲ್ಲಿ ನೋಡೋಕ್ ಸಿಗಲ್ಲ. ಯುಕೆನಲ್ಲಿ, ಬ್ರಿಟನ್ನಲ್ಲಿ, ಮತ್ತೆ ಜರ್ಮನಿ, ಜಪಾನ್ನಲ್ಲಿ ಕೂಡ ಮೋಸ್ಟ್ಲಿ ವಾರದಲ್ಲಿ 4 ದಿನ ಕೆಲಸ ಅಂತಿದೆಯಲ್ಲ, ಅಲ್ಲಿ ಕೂಡ ಪ್ರಯೋಗ ಮಾಡಿ ನೋಡಿದಾಗ ದಿನಕ್ಕೆ 6 ಗಂಟೆ ಕೆಲಸ ಮಾಡಿದ್ರೂ ಉತ್ಪಾದನೆ ಒಳ್ಳೇದೇ ಇರುತ್ತೆ. ದಿನಕ್ಕೆ 6 ಗಂಟೆ ಕೆಲಸ ಮಾಡಿ ಕೂಡ ನೋಡಿದ್ದಾರೆ. ದಿನಕ್ಕೆ 6 ಗಂಟೆ ಕೆಲಸ ಮಾಡಿ ನೋಡಿದ್ರು ಉತ್ಪಾದನೆ ಚೆನ್ನಾಗೇ ಇರುತ್ತೆ. 4 ದಿನ ಕೆಲಸ ಮಾಡಿದ್ರು ಕೂಡ ಅವ್ರು ಸಂತೋಷವಾಗಿದ್ದಾರೆ. ಇನ್ನು ಉಳಿದಿರೋ 3 ದಿನದಲ್ಲಿ ನಾನು ಮೋಜು ಮಸ್ತಿ ಮಾಡ್ಕೊಂಡಿರ್ತೀನಿ ಅಂತಾರೆ. 4 ದಿನ ಅವರು ಸಂಪೂರ್ಣವಾಗಿ ಕೆಲಸದ ಕಡೆ ಗಮನ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ಕೆಲಸ ಅಂದ್ರೆ ಬೇಜಾರು ಅಲ್ವಾ? ನಿಮ್ಗೆ ಯಾವ ವಿಷಯದಲ್ಲಿ ಬೇಜಾರಿರುತ್ತೋ ಅದನ್ನ ಆದಷ್ಟು ಬೇಗ ಮುಗಿಸೋಕ್ ನೋಡ್ತೀರಾ. ನಿಮ್ಗೆ ಯಾವ್ದ್ರ ಬಗ್ಗೆ ಬೇಜಾರಿದೆಯೋ ಅದನ್ನ ನೀವು
ಅಲ್ಲಿ ಆ ಕೆಲಸನ 3 ದಿನ ಮಾಡಬೇಡಿ ಅಂತ ಹೇಳಿದ್ರೆ ನೀವು ತುಂಬಾ ಖುಷಿಯಾಗ್ಬಿಡ್ತೀರಾ. ಈ ಜಗತ್ತಿನಲ್ಲಿ ಹೆಚ್ಚಿನ ಜನ ತಮ್ಮ ಕೆಲಸವನ್ನ ಬೇಸರ ಮಾಡ್ಕೊಂಡೇ ಮಾಡ್ತಾರೆ. ಈಗ 2 ವರ್ಷಗಳ ಹಿಂದೆ ಫ್ರಾನ್ಸ್ನಲ್ಲಿ ನಿವೃತ್ತಿಯ ವರ್ಷನ 2 ವರ್ಷ ಹೆಚ್ಚಿದ್ದಕ್ಕೆ 10 ಲಕ್ಷ ಜನ ಪ್ರತಿಭಟನೆ ಮಾಡಿದ್ರು. 10 ಲಕ್ಷ ಜನ ಪ್ರತಿಭಟನೆ ಮಾಡಿದ್ರು. ರಿಟೈರ್ಮೆಂಟ್ ವಯಸ್ಸು 2 ವರ್ಷ ಜಾಸ್ತಿ ಮಾಡಿದ್ರು. ಅದಕ್ಕೆ ಅವರು, ನಾವು ಕೆಲಸ ಮಾಡೋದಿಲ್ಲ, ನಮಗೆ ರಿಟೈರ್ ಆಗೋಕೆ ಬಿಡಿ, ನಮಗೆ ಆದಷ್ಟು ಬೇಗ ಪೆನ್ಷನ್ನ ಕೊಟ್ಬಿಡಿ. ಯಾಕಂದ್ರೆ ಜನಕ್ಕೆ ಕೆಲಸ ಮಾಡೋದಂದೇ ಬೇಜಾರು. ಮತ್ ನಾವು ಅದೇ ವಾತಾವರಣದ ಬಗ್ಗೆ ಮಾತಾಡ್ತಿದೀವಿ. ರಿಸರ್ಚ್ ಲ್ಯಾಬ್ಸ್ ಅಲ್ಲಿ ಏನ್ ನೋಡಕ್ ಸಿಗುತ್ತೆ ಗೊತ್ತಾ? ಅಲ್ಲಿ ನಿವೃತ್ತಿಯಾಗುವ ಸಮಯ ಬಂದಾಗ ಅಲ್ಲಿರೋ ವಿಜ್ಞಾನಿಗಳು ಅವ್ರು ಹೇಳ್ತಾರೆ, ನಾವಿನ್ನೂ ಕೆಲಸ ಮಾಡ್ತೀವಿ, ಹೇಗಾದ್ರೂ ಮಾಡಿ ನಮ್ಮ ರಿಟೈರ್ಮೆಂಟ್ನ ವಯಸ್ಸನ್ನ ಜಾಸ್ತಿ ಮಾಡಿ. ಅವ್ರು ತುಂಬಾ ಉತ್ಸುಕರಾಗಿರ್ತಾರೆ. ರಿಟೈರ್ಮೆಂಟ್ ವಯಸ್ಸು ಈಗ ನೀವು 65 ಅಂತ ಅಂದ್ಕೊಂಡ್ರೆ, ಆದ್ರೆ ಅವರು 75 ವರ್ಷದವರೆಗೂ ಲ್ಯಾಬಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಮತ್ತೆ ಇನ್ನೊಂದು, ಈ ಕೆಳದರ್ಜೆಯ ಕೆಲಸ ಮಾಡೋರು ಇದಾರಲ್ಲ, ಅವರಿಗೆ ಅವ್ರು ಮಾಡೋ ಕೆಲಸದಲ್ಲಿ ಯಾವುದೇ ರೀತಿಯ ಪ್ರೀತಿ ಇರೋದಕ್ಕೆ ಸಾಧ್ಯತೆನೇ ಇಲ್ಲ. ಅಸಿಸ್ಟೆಂಟ್ ಇರ್ಲಿ, ಟೆಕ್ನಿಷಿಯನ್ ಇರ್ಲಿ, ಇವರಿಗೆಲ್ಲ ನಿವೃತ್ತಿಯಾಗೋ ಅವಕಾಶ ಸಿಕ್ಕ ತಕ್ಷಣ ಓಡ್ ಹೋಗ್ತಾರೆ. ಯಾಕಂದ್ರೆ ಜಗತ್ನಲ್ಲಿ ಹೆಚ್ಚಿನ ಕೆಲಸಗಳು ನಮಗೆ ಇಷ್ಟವಾಗುವಂಥದ್ದಲ್ಲ. ನಮ್ಗೆ ಆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಅವಾಗ ನಾವ್ ಏನ್ ಮಾಡ್ತೀವಿ, ಹೇಗಾದ್ರೂ ಅಲ್ಲಿ ಔಟ್ಪುಟ್ ಇನ್ಪುಟ್ ಮ್ಯಾಕ್ಸಿಮೈಸೇಷನ್ ಮಾಡ್ಬಿಡೋಣ. ಮತ್ತೆ ಅಲ್ಲಿ ಯಾರು ನೀವು ಅವರಿಂದ ಇನ್ಪುಟ್ ತಗೋತಾ ಇದ್ದೀರಾ, ನಾನು ಖಂಡಿತ ನಂಬ್ತೀನಿ ಅವ್ರನ್ನ ಒಂದು ಲಿಮಿಟಲ್ಲಿ ಇಡೋದು ತುಂಬಾ ಅವಶ್ಯಕತೆ. ಇಲ್ಲ ಅಂದ್ರೆ ಹುಚ್ಚಾಗ್ಬಿಡ್ತಾನೆ. ಕಾರಣ ತುಂಬಾ ಸಿಂಪಲ್. ನೀವು ಕೆಲಸದಿಂದ ಏನ್ ಮಾಡ್ತೀರಾ? ದ್ವೇಷ. ಮತ್ತೆ ನೀವ್ ಹೇಳ್ತೀರಾ, ದ್ವೇಷ ಮಾಡ್ತೀರಾ. ಮತ್ತೆ ನೀವ್ ಹೇಳ್ತೀರಾ, ಯಾವ ಕೆಲ್ಸನ ನೀವು ದ್ವೇಷ ಮಾಡ್ತಿರೋ ಆ ಕೆಲ್ಸನ 90 ಗಂಟೆ ವಾರಕ್ಕೆ ಮಾಡ್ಬೇಕು ಅಂದ್ರೆ ನೀವೇನಾಗ್ಬಿಡ್ತೀರಾ? ಹುಚ್ಚರಾಗ್ಬಿಡ್ತೀರಾ. ಅದಕ್ಕೆ ಅವಶ್ಯಕತೆ ಇರೋದು. ಅದರಿಂದ ಕೆಲಸದ ಗಂಟೆಗಳನ್ನ ಕಡಿಮೆ ಮಾಡೋದು ಮುಖ್ಯ. ಯಾಕಂದ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಅವ್ರ ಕೆಲಸನ ಇಷ್ಟಪಡೋದಿಲ್ಲ, ದ್ವೇಷಿಸ್ತಾರೆ. ದ್ವೇಷ ಅಥವಾ ಇಂಡಿಫರೆನ್ಸ್, ಎಪತಿ, ಉದಾಸೀನತೆ. ನಿಮ್ಗೆ ಯಾವ ಕೆಲಸ ಇಷ್ಟನೇ ಇಲ್ವೋ ಅದನ್ನ ನೀವು ಎಷ್ಟು ಜಾಸ್ತಿ ಮಾಡ್ತಿರೋ ಅಸ್ವಸ್ಥರಾಗ್ತೀರಿ, ಬರ್ನ್ಔಟ್ ಆಗ್ತೀರಾ, ಸುಸ್ತಾಗ್ತೀರಾ. ಮತ್ತೆ ಪ್ರೊಡಕ್ಟಿವಿಟಿ ಕೂಡ ಡಿಪ್ ಆಗೋಕ್ ಶುರು ಆಗುತ್ತೆ. ಈ ತರ ನಿಮಗೂ ಇದು ತಪ್ಪೆ, ಮತ್ತೆ ನಿಮ್ಮ ಎಂಪ್ಲಾಯರ್ ಕೂಡ ಇದು ತಪ್ಪೆ. ಅದಕ್ಕೆ ಈ ವಿಕಸಿತ ದೇಶಗಳು ಅವರು ಈ ತರ ರೂಲ್ಸ್ ಮಾಡ್ಬಿಡ್ತಾರೆ, ಇಷ್ಟ್ರ ಮೇಲೆ ನೀವು ಕೆಲಸ ಮಾಡೋಕ್ ಹೋಗ್ಲೇಬೇಡಿ, ಇಲ್ಲಾಂದ್ರೆ ಹುಚ್ಚಾಗ್ಬಿಡ್ತಾನೆ. ಯಾಕಂದ್ರೆ ಅವನಿಗ ಕೆಲಸ ಇಷ್ಟ ಇಲ್ಲ. ಮತ್ತೆ ಕೆಲಸ ಅಂದ್ರೆ ಜೀವನದ ಸಂಗಾತಿ ತರ. ಜೀವನ ಸಂಗಾತಿನ ನೀವೇನಾದ್ರೂ ಡಿವೋರ್ಸ್ ಕೊಡ್ಬೋದು, ಮತ್ತೆ ತುಂಬಾ ಜನ ಮದ್ವೆನೇ ಆಗಲ್ಲ. ಆದ್ರೆ ಕೆಲಸ ಮಾಡದೇ ಇರೋವಂಥವ್ರು ಯಾರೂ ಇಲ್ಲ ಅಲ್ವಾ? ಈ ಕೆಟ್ಟ ಪರಿಸ್ಥಿತಿಗಳು ಬರೋದು ತಪ್ಪು ವ್ಯಕ್ತಿಯೊಂದಿಗೆ ಮದುವೆ ಆಗುತ್ತಲ್ಲ ಅದರಿಂದ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬರೋದು ಒಂದು ಕೆಟ್ಟ ಕೆಲಸದಲ್ಲಿ ಸಿಕ್ಕಾಕೊಂಡಾಗ. ಮತ್ತೆ ಒಬ್ರು ವ್ಯಕ್ತಿ ಜೊತೆ ಸಿಕ್ಕಾಕೊಂಡ್ರೆ ಅವಾಗ ಒಂದು ದಾರಿ ಇರುತ್ತೆ. ಸಂಬಂಧ ವಿಚ್ಛೇದನ ಆಗುತ್ತೆ. ನೀವು ನಿಮ್ ನೋಡ್ಕೊಳ್ಳಿ, ನಾವು ನಮ್ ನೋಡ್ಕೋತೀವಿ, ಹೇಗೋ ನಡೆಯುತ್ತೆ. ಆದ್ರೆ ಕೆಲಸ ಮಾಡದೆ ಸುಮ್ನ ಇರೋವಂಥವ್ನು ಯಾರು ಸಿಗೋದೇ ಇಲ್ಲ ಅಲ್ವಾ? ಕೆಲಸ ಮಾಡ್ಲೇಬೇಕು. ಯಾರ ಜೊತೆ ಇರಿ ಇರದೇ ಇರಿ, ಆದ್ರೆ ಕೆಲ್ಸದ ಜೊತೆ ಮಾತ್ರ ಇರ್ಲೇಬೇಕು. ಯಾರು ತಪ್ಪು ಕೆಲಸನ ಆಯ್ಕೆ ಮಾಡ್ಕೋತಾರೋ, ಕೆಲಸನೇ ಇಷ್ಟ ಆಗಿಲ್ಲ ಅಂತಂದ್ರೆ ಅವ್ರು ಖಂಡಿತ ಅವನ ಪರಿಸ್ಥಿತಿ ಅಂತೂ ಕೆಟ್ಟದಾಗಿರುತ್ತೆ. ಅವನಿಗಂತೂ ನಾನೇ ರೆಕಮೆಂಡ್ ಮಾಡ್ತೀನಿ, ಅವನಿಗೆ ಜಾಸ್ತಿ ಕೆಲಸದ ಗಂಟೆಗಳನ್ನ ಕೊಡ್ಬೇಡಿ, ಇಲ್ಲಾಂದ್ರೆ ಸತ್ತೋಗ್ಬಿಡ್ತಾನೆ. ಮತ್ತೆ ಇನ್ನೂ ಭಯಾನಕವಾದ ಸಂಗತಿ ಅಂದ್ರೆ ಜಗತ್ತಿನಲ್ಲಿ 90-95% ಜನ ತಮಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾನೆ ಇದ್ದಾರೆ. ಅವ್ರಿಗದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಯಾಕಂದ್ರೆ ನಿಮ್ಮ ಶಿಕ್ಷಣ ವ್ಯವಸ್ಥೆ ಅವ್ರನ್ನ ಇದೇ ರೀತಿ ರೆಡಿ ಮಾಡಿದೆ, ಕೆಲ್ಸನ ಕೇವಲ ಔಟ್ಪುಟ್ ಅಪಾನ್ ಇನ್ಪುಟ್ ರೀತಿನಲ್ಲಿ ನೋಡೋದಕ್ಕೆ. ನಿಮ್ಮ ಕುಟುಂಬ, ನಿಮ್ಮ ಸಂಸ್ಕೃತಿ, ನಿಮ್ಮ ಪ್ಲೇಸ್ಮೆಂಟ್ ಆಫೀಸ್ ಇದೆಲ್ಲ ಏನ್ ಹೇಳುತ್ತೆ? ಗೋ ಅಂಡ್ ಲುಕ್ ಫಾರ್ ಎ ಮೀನಿಂಗ್ಫುಲ್ ಒಕೇಶನ್ ಇದನ್ ಹೇಳುತ್ತಾ? ಇದು ಹೇಳುತ್ತೆ ಗೋ ಅಂಡ್ ಲುಕ್ ಫಾರ್ ದ CTC ಫಿಗರ್. ನೀವ್ ಹೇಳ್ತೀರಾ, ಓಕೆ, ಇಷ್ಟು ದುಡ್ಡು ಸಿಕ್ಕಿದ್ರೆ ಸಾಕು. ಅಕಸ್ಮಾತ್ ಅದು ಅಷ್ಟು ದುಡ್ಡು ಏನಾದ್ರು 1 ಗಂಟೆ ಕೆಲಸ ಮಾಡೋದಕ್ಕೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯೋಚನೆ ಮಾಡಿ. ನಾನು ಹಿಂಗೆ ಕೇಳ್ತಾ ಇದ್ರೆ ಎಷ್ಟು ಜನಕ್ಕೆ ಆಸೆ ಹುಟ್ಟಿರುತ್ತೆ? ಈಗ ಎಷ್ಟು ಸ್ಯಾಲ್ರಿ ಸಿಗುತ್ತೋ ಅಷ್ಟೇ ಸಿಗ್ಲಿ, ವಾರದಲ್ಲಿ 1 ಗಂಟೆ ಕೆಲಸ ಮಾಡಿದ್ರೆ ಸಾಕು ಅಂದ್ರೆ ಎಷ್ಟು ಮಜಾ ಅಲ್ವಾ? ಯಾಕಂದ್ರೆ ನೀವು ಕೆಲ್ಸಕ್ಕೋಸ್ಕರ ಮಾಡ್ತಾನೆ ಇಲ್ಲ, ಕೆಲಸ ಮಾಡ್ತಿರೋದೇ ಸ್ಯಾಲ್ರಿಗೋಸ್ಕರ. ಇದು ಈ ಜೀವನದ ಎಷ್ಟು ಕೆಟ್ಟ ಪರಿಸ್ಥಿತಿ. ನಾನು ಕೆಲಸ ಮಾಡೋದು ಯಾವುದೋ ಬೇರೆ ಕೆಲ್ಸಕ್ಕೋಸ್ಕರ. ಜನ ಹೇಳ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕಲ್ವಾ?
ಏನ್ ಮಾಡ್ತೀರಾ? ಮನೆಗೆ ಹೋಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹಾಬಿನ ನಾನು ಕಂಟಿನ್ಯೂ ಮಾಡ್ತೀನಿ. ನಿನಗೆ ಹಾಬಿ ಇದ್ರೆ, ಆ ಹಾಬಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ, ನೀನು ಹಾಬಿನೇ ಜೀವನದಲ್ಲಿ ಏನೇ ಕಂಟಿನ್ಯೂ ಮಾಡ್ತಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ? ನೀವ್ ಹೇಳ್ತೀರಾ ನಾನು ಮನೆಗೆ ಹೋಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಹೆಂಡತಿ ಮಕ್ಕಳು ಜೊತೆ ಆರಾಮಾಗಿ. ನೀನು ಕ್ವಾಲಿಟಿ ಇಂಡಿವಿಜುವಲ್ಲೇ ಅಲ್ಲ, ನೀನು ಕ್ವಾಲಿಟಿ ಟೈಮ್ನ ಬೇರೆಯವ್ರ ಜೊತೆ ಹೇಗೆ ಸ್ಪೆಂಡ್ ಮಾಡ್ತೀಯಾ? ನೀನು ಕ್ವಾಲಿಟಿ ಇಂಡಿವಿಜುವಲ್ ಆಗಿದ್ರೆ ನಿನಗೋಸ್ಕರ ಕ್ವಾಲಿಟಿ ಕೆಲಸನ ಮಾಡಿ ಮುಗಿಸ್ತಿದ್ದೆ ಅಲ್ವಾ? ನೀನು ಅದೇ ಥರದ ಮನುಷ್ಯ. ನಿನ್ನನ್ನು ನೀನು ಕೆಲಸಕ್ಕೋಸ್ಕರ ಮಾರ್ಕೊಂಡ್ಬಿಟ್ಟಿದೀಯಾ, CTCಗೋಸ್ಕರ. ಈ ಮಾರ್ಕೊಂಡಿರೋ ವ್ಯಕ್ತಿ ಮನೆಗೆ ಬಂದು ಏನ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾನೆ? ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾನೆ ಇವನು. ಮತ್ತೆ ನಾನು ಇಂಥವ್ರ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಜಾಸ್ತಿ ಕೆಲಸ ಮಾಡಬೇಡ ನೀನು. ಹೆಚ್ಚಂದ್ರೆ 40 ಗಂಟೆ ವಾರದಲ್ಲಿ ಕೆಲಸ ಮಾಡ್ಲಿ ಅವನು, ಇಲ್ಲ ಅಂದ್ರೆ ಹುಚ್ಚ ಆಗ್ಬಿಡ್ತಾನೆ. ಇನ್ನೂ ಒಳ್ಳೇದು ಅಂತಂದ್ರೆ ಅವನ ಹತ್ರ ಇನ್ನೂ ಕಡಿಮೆ ಕೆಲಸ ಮಾಡಿಸಿ. ಯಾಕಂದ್ರೆ ನನಗೆ ಗೊತ್ತಾಗುತ್ತೆ ಅವನಿಗೆ ಕೆಲ್ಸದ ಮೇಲೆ ಪ್ರೀತಿನೇ ಇಲ್ಲ. ನಾನೇನಾದ್ರೂ ಆಗಿದ್ರೆ ಅವನಿಗೆ ಕೆಲಸ ಇನ್ನೂ ಕಡಿಮೆನೇ ಮಾಡಿಸ್ತೀನಿ. ಯಾಕಂದ್ರೆ ಅವನಿಗೆ ಜಾಸ್ತಿ ಕೆಲಸ ಕೊಡದೆ ಅತ್ಯಾಚಾರ ಮಾಡ್ದಂಗೆ. ನಾನು ಹೇಗೆ ಅತ್ಯಾಚಾರ ಮಾಡ್ಲಿ? ಕೆಲಸನ ಯಾರಿಗೆ ಕೊಡ್ಬೇಕೋ ಅದನ್ನ ಇಷ್ಟಪಡೋರಿಗೆ. ಇದಿನ್ನೂ ವಿಚಿತ್ರ. ಕೆಲಸ ಯಾರು ಇಷ್ಟಪಡ್ತಾರೋ ಅವ್ರ ಹತ್ರ ಇನ್ನೂ ಮಾಡಿಸ್ತೀವಿ. ಇನ್ನೂ ಮಾಡು, ಇನ್ನೂ ಮಾಡು, ಇನ್ನೂ ಮಾಡು. ಪ್ರೀತಿ ಅಂತೂ ಅನಂತ, ನೀ ಇನ್ನೂ ಮಾಡು. ಮತ್ ಯಾರು ತುಂಬಾ ಲೇಜಿ ಅಂತ ಅನ್ನಿಸ್ತಾರ, ಇಂಟ್ರೆಸ್ಟ್ ಇರಲ್ವಾ, ಅವ್ರಿಗೆ ಕೊಡೋದೇ ಇಲ್ಲ ಕೆಲಸ. ಮಾಡ್ಲೇಬೇಡ ನೀನು, ಹೋಗು. ಕಡಿಮೆ ಕೆಲಸ ಮಾಡು ನೀನು, ಏನ್ ಬೇಡ. ಇವಾಗ ನಾವು ಮಾತಾಡಬೇಕು ಕೆಲ್ಸದ ಪರಿಭಾಷೆ ಅಂದ್ರೆ ಏನು. ತುಂಬಾ ಜನ ಈ ರೆಕಾರ್ಡಿಂಗ್ ಏನ್ ನೋಡ್ತಿದಾರಲ್ಲ, ಅವರು ಇಷ್ಟೊತ್ತಿಗೆ ನಿಲ್ಸಿರ್ತಾರೆ. ನಾನು ಹೇಳ್ದಂಗೆ ನೀವು ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಿರಲ್ಲ, ಅದನ್ನ ಏನಕ್ಕೆ ಅಂತೀರಿ ಅಂತಂದ್ರೆ, ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಕೆಲ್ಸದ ಬಗ್ಗೆ ಪ್ರೀತಿನೇ ಇಲ್ಲ. ಬಹಳಷ್ಟು ಜನ ಇದನ್ನೆಲ್ಲ ಕೇಳಿ ಇದೇನಿದು, ನಾವು ಕೇಳಲ್ಲ. ಸರಿ ಬಿಡಿ. ಒಂದ್ಸರಿ ಮನುಷ್ಯ ತನ್ನನ್ನ ತಾನು CTCಗೋಸ್ಕರ ಮಾರ್ಕೊಂಡಾಗ ಅದಾದ್ಮೇಲೆ ಸತ್ಯನ ಕೇಳಿಸ್ಕೊಡೋದು ಅವನಿಗೆ ತುಂಬಾನೇ ಕಷ್ಟ ಆಗುತ್ತೆ. ಕೆಲ್ಸ ಅಂದ್ರೆ ಏನು? ಕೆಲ್ಸ ಅಂದ್ರೆ ಪ್ರೀತಿ. ಕೆಲ್ಸ ಯಾವ ರೀತಿ ಇರಬೇಕು ಅಂತಂದ್ರೆ, ನಾನು ಇದಕ್ಕೆ ದುಡ್ಡು ಕೊಡೋದು ಕೂಡ ರೆಡಿ ಇದ್ದೀನಿ ಅನ್ಬೇಕು. ನಾನು ದುಡ್ಡನ್ನ ಕೊಡೋದಕ್ಕೆ ರೆಡಿ ಇದ್ದೀನಿ. ಇದಂತೂ ಬಿಡಿ, ನಾನು ಸ್ಯಾಲ್ರಿ ಕೇಳ್ತಿದ್ದೀನಿ. ಇದ್ರ ಮೇಲೆ ಏನಾದ್ರೂ ಸಿಕ್ಕಿದ್ರೆ ಅದು ಬೋನಸ್ ಗುರು. ಇನ್ನೂ ತುಂಬಾ ಜಾಸ್ತಿನೇ ಸಿಕ್ತು ಅಂತಂದ್ರೆ ಅದು ಗ್ರೇಸ್, ಅನುಕಂಪ, ಅದು ಅನುಗ್ರಹ, ಅದು ಗ್ರೇಸ್. ಅದು ಇನ್ನೂ ಜಾಸ್ತಿ ಸಿಕ್ತು ಅಂತಂದ್ರೆ ಏನು ಪರವಾಗಿಲ್ಲ, ಒಳ್ಳೇದೇ ಅದು. ಆದ್ರೆ ಏನ್ ಸಿಗ್ತಾ ಇದೆಯೋ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಕೆಲ್ಸದ ಮೇಲೆ ಪ್ರೀತಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಗಂಟೆ ಏನಕ್ಕೆ? ನಮಗೆ ಹೆಂಗ್ ಗೊತ್ತಾಗುತ್ತೆ ನಾವು ಎಷ್ಟು ಅವರ್ಸ್ ವೀಕ್ಲಿ ಕೆಲಸ ಮಾಡಿದೀವಂತ? ನಾವ್ಯಾವತ್ತು ಗಂಟೆ ಲೆಕ್ಕ ಹಾಕಿಲ್ಲ. ಮತ್ತೆ ಲೆಕ್ಕ ಹಾಕಿದ್ರೆ ಒಂದೇ ನಂಬರ್ ಬರೋದು 24. ಯಾಕಂದ್ರೆ ದಿನಕ್ಕೆ 24 ಗಂಟೆ ಅಷ್ಟೇ ಇರೋದು. ಮತ್ತೆ 24 ಗಂಟೆ ನಾವು ಪ್ರೀತಿ ಬಿಟ್ರೆ ಇನ್ನೇನೂ ಮಾಡೋದಿಲ್ಲ. ಅದೇ ಪ್ರೀತಿ ನಮಗೆ ನಮ್ಮ ಕೆಲಸ ಆಗಿ ಮುಂದೆ ಬಂದು ನಿಲ್ಲುತ್ತೆ. ನಾನು ಹೆಂಗ್ ಹೇಳಲಿ ನನಗೆ ಇಷ್ಟ ಅವರ್ ವರ್ಕ್ ವೀಕ್ ಇದೆ ಅಂತ? ಹೇಗೆ ಹೇಳೋದು? ಮತ್ತೆ ಇನ್ನೊಂದು ಹೇಳಿ, ಇದನ್ನ ಯೋಚನೆ ಮಾಡಬೇಡಿ. ಈ CEO ಜನಗಳು ಏನಿದಾರಲ್ಲ, ಇನ್ನೂ ಕೆಲಸ ಮಾಡಿ ಅಂತಿದಾರಲ್ಲ, ಅವರಿಗೆ ಏನೋ ಕೆಲಸದ ಮೇಲೆ ಪ್ರೀತಿಯಿಂದ ಹೇಳ್ತಾ ಇಲ್ಲ ನಿಮ್ಗೆ. ಇಲ್ಲ. ಈಗ ನಾವು ಎಂಪ್ಲಾಯರ್ ಪರವಾಗಿ ಹೇಳಿದೆ, ಅವನು ಪಾಪ ಬರ್ತಾನೆ, ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಾನೆ, 1 ಗಂಟೆ ಜಾಸ್ತಿ ಕೆಲಸ ಮಾಡು ಅಂದ್ರೆ ಮಾಡ್ತಾನವನು. ಆದ್ರೆ ಈ CEOಗಳು, ಓನರ್ಗಳು ಹೇಳ್ತಾರಲ್ಲ ಗಂಟೆ ಜಾಸ್ತಿ ಮಾಡಿ, ಅವರು ಹಿಂಗೆಲ್ಲ ಏನಕ್ಕೆ ಹೇಳ್ತಿದ್ದಾರೆ ಅಂತಂದ್ರೆ, ಅವರಿಗೆ ಕೆಲ್ಸದ ಮೇಲೆ ತುಂಬಾ ಪ್ರೀತಿ ಇದೆ, ಅದಕ್ಕೆ ಅವರು ಗಂಟೆ ಜಾಸ್ತಿ ಮಾಡ್ತಿದ್ದಾರೆ ಅಂತಂದ್ರೆ, ಅದಕ್ಕೆ ಕಾರಣ ಮಾಮೂಲಿ ಎಂಪ್ಲಾಯಿಗಿಂತ ಅವರಿಗೆ 300-400 ಪಟ್ಟು ಹೆಚ್ಚು ಹಣ ಸಿಗುತ್ತೆ. ಇಷ್ಟು ಸಂಬಳ ತಗೊಳ್ಳೋರು ಅವರು ಇನ್ನೂ ಜಾಸ್ತಿ ಕೆಲಸ ಮಾಡೋಕೆ ಕೇಳ್ತಾರಲ್ವಾ? ಅವ್ರು ನಿಮ್ಗೆ ಏನಕ್ಕಷ್ಟು ಕೊಡ್ತಾ ಇದ್ದಾರೆ ಅಂತಂದ್ರೆ, ನೀವು ಆರಾಮಾಗಿ ಫ್ರೀಯಾಗಿ ಮಜಾ ಮಾಡಿ, ನಿಮಗೆ ಇಷ್ಟು ದುಡ್ಡು ಕೊಡ್ತೀನಿ. ಒಬ್ಬ ಆವರೇಜ್ CEO ಕಾಂಪನ್ಸೇಷನ್ ಅದು 300:1 ಭಾರತದಲ್ಲಿ. ಮತ್ತೆ ಕೆಲವೊಂದು ಕಂಪ್ನಿಗಳಲ್ಲಿ 1000:1ಗಿಂತ ಜಾಸ್ತಿನೇ ಇದೆ. ಒಬ್ಬ ಆವರೇಜ್ ಎಂಪ್ಲಾಯಿ ಸ್ಯಾಲ್ರಿಗಿಂತ CEO ಎಂಪ್ಲಾಯಿ ಸ್ಯಾಲರಿನ ನೋಡಿದ್ರೆ 1000:1, ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ. ಅಷ್ಟು ಕೆಲಸ ತಗೋತಿದ್ದಾನೆ, ಕೆಲಸ ಮಾಡಿಸ್ತಾನೆ. ಅವನೇನಕ್ಕೆ ನಾನಿಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ನೀನ್ ಕೆಲಸ ಮಾಡಿಲ್ಲ ಅಂತಂದ್ರೆ ನಿನ್ನನ್ನು ಓಡಿಸ್ತೀನಿ ಅಂತಾನೆ. ನೀವೇನ್ ಹೇಳ್ತೀರಾ ನಾನು ರೋಲ್ ಮಾಡೆಲ್, ನಾನು ಇಷ್ಟು ಕೆಲಸ ಮಾಡ್ತೀನಿ ಅಂತ? ನೀವೆಲ್ಲರೂ ಮಾಡಿ. ನಿನಗೆ ಎಷ್ಟು ದುಡ್ಡು ಕೊಡ್ತೀನೋ ಅಷ್ಟೇ ದುಡ್ಡು ಅವನಿಗೆ ಕೊಡ್ತೀನಿ, ಅವನು ಮಾಡ್ತಾನೆ. ಅವ್ರಿಗೇನ್ ಹೇಳ್ತೀರಾ ನೀವು 90 ಗಂಟೆ ಕೆಲಸ ಮಾಡಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಬೇಕು? ಎಷ್ಟು ನೀವು ತಿಂತೀರೋ ಅವರಿಗೂ ತಿನ್ಸಿ, ಅವಾಗ ಅವರೂ ಮಾಡ್ತಾರೆ, ಖುಷಿಯಾಗಿ ಮಾಡ್ತಾರೆ. ಇವೆಲ್ಲವೂ ಬೇಸರದ ಜೀವನದ ಸಂಗತಿಗಳು.
ಇವೆಲ್ಲ ಅದೇ. ಕೆಲ್ಸ ಏನಕ್ ಮಾಡೋದು ಅಂತಂದ್ರೆ ದುಡ್ಡು ಬರ್ಲಿ, ದುಡ್ಡು ಏನಕ್ ಬರ್ಲಿ, ಕನ್ಸಂಪ್ಷನ್ ಮಾಡೋದಕ್ಕೆ. ಇದಕ್ಕೆ ಗೀತಾ ಕಾರ್ಯಕ್ರಮ ನಡೆಯೋದು. ಅದ್ ಹೇಳುತ್ತೆ ನಿಷ್ಕಾಮದಲ್ಲಿ ಏನು ಸಂತೋಷ ಇದೆ. ಅವನು ಎಷ್ಟು ಕೆಲಸ ಮಾಡ್ತಾನೋ ಅವನಿಗಷ್ಟು ಫಲ ಸಿಗುತ್ತೆ. ಕರ್ಮ ಏನಕ್ಕೆ ಅಂತಂದ್ರೆ ಕರ್ಮ ತನಗೆ ತಾನೇ ಆದಷ್ಟು ಎತ್ತರದ ವಿಷಯ. ಏನಕ್ಕದು ಎತ್ತರವಾಗಿದೆ? ಯಾಕಂದ್ರೆ ಅದು ನಮ್ಮ ಒಳಗಿಂದ ಬರ್ತಾ ಇದೆ. ನಾವು ಅರ್ಥ ಮಾಡ್ಕೋತೀವಿ, ನಮಗೇನೋ ಗೊತ್ತಿದೆ, ಅದಕ್ಕೆ ನಾವೇನೋ ಒಂದು ಮಾಡ್ತೀವಿ. ನಾವು ಮಾಡೋದ್ರಲ್ಲಿ ಒಂದು ಉತ್ಸಾಹ ಇದೆ, ಗುರಿ ಇದೆ, ಪ್ರೀತಿ ಇದೆ. ನಾವು ಹಿಂದೆ ಸರಿಯೋದಿಲ್ಲ. ಸ್ಟಾರ್ಟ್ಅಪ್ಸ್ ಎಷ್ಟೊಂದು ಫೇಲ್ ಆಗ್ತವೆ ನಮಗ್ ಗೊತ್ತಿದೆ. 20 ಸ್ಟಾರ್ಟ್ಅಪ್ಗಳು ಓಪನ್ ಆದ್ರೆ ಅದರಲ್ಲಿ 19 ಫೇಲ್ ಆಗ್ತವೆ. ಫೇಲ್ ಯಾಕೆ ಆಗ್ತವೆ? ಯಾಕಂದ್ರೆ ಅವರು ಸರಿಯಾಗಿ ಮಾರ್ಕೆಟ್ ಸೆಗ್ಮೆಂಟ್ ಆಯ್ಕೆ ಮಾಡ್ಕೊಂಡಿರ್ಲಿಲ್ಲ, ಅಥವಾ ಪ್ರಾಡಕ್ಟ್ ಸರಿ ಇರ್ಲಿಲ್ಲ, ಫಂಡಿಂಗ್ ಸಿಕ್ಕಿಲ್ಲ. ಇದೆಲ್ಲ ಯಾವುದೂ ಅಲ್ಲ, ತುಂಬಾನೇ ಸ್ಟಾರ್ಟ್ಅಪ್ಸ್ ಫೇಲ್ ಆಗೋದಿಲ್ಲ. ಅವನ್ನ ಮುಚ್ತಾರೆ. ಯಾಕೆ ಮುಚ್ತಾರೆ? ಯಾಕಂದ್ರೆ ಅವುಗಳನ್ನ ಆರಂಭಿಸಿದ್ದೇ ಲಾಭ ಪಡೆಯೋಕ್ ಮಾತ್ರ. 2-3 ವರ್ಷ ನೋಡ್ತಾರೆ, ಆಮೇಲೆ ಲೆಕ್ಕ ಹಾಕಿದ್ರೆ ಅಷ್ಟೊಂದು ಲಾಭ ಅವರಿಗೆ ಬರ್ತಾ ಇರಲ್ಲ, ಅವ್ರು ಅಂದ್ಕೊಂಡಿರೋ ಅಷ್ಟು. ಹಾಗಾದ್ರೆ ಮುಚ್ಬಿಡಿ ಈ ಕಂಪ್ನಿನ. ಕೆಲ್ಸಕ್ಕೆ ಯಾರು ಮಾಡ್ತಾರೆ? ಕೆಲ್ಸನ ಫಲಿತಾಂಶಕ್ಕಾಗಿ ಮಾಡ್ಬೇಕು. ಮತ್ತೆ ಕೆಲ್ಸದ ಮೇಲೆ ಏನ್ ಪ್ರೀತಿ ಇರುತ್ತೆ? ಪ್ರತಿಯೊಂದು ಪ್ರೀತಿ ಫಲಿತಾಂಶದ ಮೇಲೆ ಇರುತ್ತೆ. ಚಿಕ್ಕಂದಿಂದ ಇದನ್ನೇ ತುಂಬಿದ್ದಾರೆ ತಲೆಯಲ್ಲಿ. ಅಮ್ಮ ಹೇಳ್ತಾರೆ ದನಿಯಾ ಚಿಕ್ಕವನಿಗೆ, ನೀನೇನಾದ್ರೂ ಟಾಪ್ ಅಲ್ಲಿ ಬಂದ್ರೆ ನಿನ್ನನ್ನ ತುಂಬಾನೇ ಪ್ರೀತಿಸ್ತೀನಿ ನಾನು. ಅಂದ್ರೆ ಪ್ರೀತಿ ಕೂಡ ನಿನ್ಗೆ ಸಿಗೋದು ಒಂದು ಅಕಾಂಪ್ಲಿಷ್ಮೆಂಟ್ ನ ನಿರ್ಧಾರದ ಮೇಲೆ. ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಿರೋದು ಟಾಪ್ ಆಗ್ಬೇಕು ಅಂತ ಅಲ್ವಾ? ಅವ್ರು ಎಲ್ಲಿ ಹೇಳಿದ್ದಾರೆ ನಾನು ಇಷ್ಟು ಡೀಪ್ ಆಗಿ ಗಣಿತ ಓದ್ದೆ, ಇತಿಹಾಸ ಓದ್ದೆ, ಕಲ್ತೆ, ಏನ್ ಓದ್ದೆ? ಟಾಪ್ ಬರ್ಬೇಕು ಅಷ್ಟೇ. ಹೇಗಾದ್ರೂ ಬಂದ್ರೆ ಸರಿ, ಟಾಪ್ ಬರ್ಬೇಕು ಅಷ್ಟೇ. ಅದು ಇಂಪಾರ್ಟೆಂಟ್. ರಿಸಲ್ಟ್ ಫೋಕಸ್. ಪ್ರೋಸೆಸ್ ಬಗ್ಗೆ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. ಲವ್ ಫೋಕಸ್ ಬೇಕಾಗಿಲ್ಲ, ಹಾರ್ಟ್ ಫೋಕಸ್ ಬೇಕಾಗಿಲ್ಲ. ಹೇಗಾದ್ರೂ ಮಾಡಿ ಅಡ್ಡದಾರಿ ಹಿಡ್ದಾದ್ರೂ ಒಂದು ರಿಸಲ್ಟ್ ನ ತರಬೇಕು ಅಷ್ಟೇ. ಈಗ ರಿಸಲ್ಟೇ ಮುಖ್ಯ ಅಂತಂದ್ರೆ ರಿಸಲ್ಟ್ ಎಷ್ಟು ಕಡಿಮೆ ಇನ್ಪುಟ್ ಅಲ್ಲಿ ಸಿಗುತ್ತೋ ಅಷ್ಟು ಒಳ್ಳೇದು. ಅಷ್ಟು ಒಳ್ಳೇದು. ಪ್ರತಿಯೊಬ್ಬ ಮನುಷ್ಯ ಕೂಡ ವರ್ಕ್ ಫ್ರಮ್ ಹೋಮ್ನೇ ಮಾಡ್ತಾನೆ. ಮತ್ತೆ ನನ್ನ 4 ಡೇ ವರ್ಕ್ ವೀಕ್ ಮಾಡ್ಬಿಡಿ, 30 ಗಂಟೆ ಕೆಲಸ ಮಾಡ್ತೀನಿ, ಮತ್ ನಂಗೆ ಇದು ಓಕೆ. ನಾನು ಹೇಳ್ತೀನಿ ಅವನಿಗೆ ಕೆಲಸ ಜಾಸ್ತಿ ಕೊಡಬೇಡಿ, ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡಬೇಡಿ. ಅವ್ನ ಕೆಲಸ ಮಾಡೋದಿಲ್ಲ, ಅವನ್ನ ಬಿಟ್ಬಿಡಿ. ಅದಕ್ಕಿಂತ ದೊಡ್ಡ ಶಿಕ್ಷೆ ಅವನಿಗೆ ಏನ್ ಸಿಗುತ್ತೆ? ಈ ತರ ಕೆಲಸ ಮಾಡಿ ಇಷ್ಟ ಇಲ್ಲದೆ ಇರೋದು. ಇನ್ನು ಅವನಿಗೆ ಏನಕ್ಕೆ ಶಿಕ್ಷೆ ಕೊಡ್ತೀರಾ? ಕೆಲ್ಸಕ್ಕೆ ಬರ್ತಾ ಇರೋದೇ ಅವನಿಗೆ ದೊಡ್ಡ ಶಿಕ್ಷೆ. ಯಾರಿಗೆ ಜೀವನದಲ್ಲಿ ಒಂದು ಗುರಿ ಇರುತ್ತೋ, ಪರ್ಪಸ್, ಅವ್ರನ್ನ ಹೋಗಿ ಕೇಳಿ. ಕೆಲವರನ್ನ ನೀವು ನೋಡ್ಬೋದು, ಅವ್ರ ಕೈಯಲ್ಲಿ ಗಡಿಯಾರ ಕೂಡ ಕಟ್ಟಿರಲ್ಲ. ಯಾವ್ದು ಬೆಳಿಗ್ಗೆ ಯಾವ್ದು ರಾತ್ರಿ, ಗುರುವಾರ ಏನು, ಶನಿವಾರ ಏನು, ಭಾನುವಾರ ಏನು, ಇದ್ಯಾವ ತಿಂಗಳು, ಅದ್ಯಾವ ತಿಂಗಳು, ಬೇಸಿಗೆ ಕಾಲನೋ ಮಳೆಗಾಲನೋ, ಅವ್ರು ಮುಳುಗೋಗಿರ್ತಾರೆ ಮೋಜು ಮಸ್ತಿಲಿ. ಆ ಎಂಪ್ಲಾಯಿ ತಪ್ಪಲ್ಲ ಅದು, ಆ ವ್ಯವಸ್ಥೆಯ ತಪ್ಪು ಅದು. ಹೌದಾ? ಯಾವುದು ಹೃದಯಕ್ಕೆ ಇಷ್ಟ ಆಗಲ್ವೋ, ಕಷ್ಟದಿಂದ ನಡೆಯುತ್ತೋ. ನೀವು ಚಿಕ್ಕವರಿದ್ದೀರಾ, ಒಂದು ನಂಬರ್ ತಗೊಂಬನ್ನಿ ಅಂತಂದ್ರೆ ಅದೊಂದು ಆಸೆ ತೋರಿಸೋದು. ಆಮೇಲೆ ನಿಮಗೆ ಬೋರ್ಡಲ್ಲಿ ನಂಬರ್ ಚೆನ್ನಾಗಿ ತೆಗೀರಿ ಅಂತಂದ್ರೆ ಅದು ಕೂಡ ಆಸೆ ತೋರಿಸೋದು. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬಾ ಅನ್ನೋದು, ರ್ಯಾಂಕ್ ಕೂಡ ಒಂದು ಆಸೆ ತೋರಿಸೋದೆ. ಆಮೇಲೆ ನಿಮ್ಗೆ ಹೇಳ್ತಾರೆ ಕಾಲೇಜಲ್ಲಿ ಚೆನ್ನಾಗಿ CGPA ತಗೋ, ಅದು ಕೂಡ ಆಸೆ. ಆಮೇಲೆ ಹೇಳ್ತಾರೆ ಪ್ಲೇಸ್ಮೆಂಟ್ ಅಲ್ಲಿ CTC ಚೆನ್ನಾಗಿ ತಗೊಂಡ್ ಬಾ, ಅದು ಕೂಡ ಒಂದು ಆಸೆ. ಆಮೇಲೆ ಕೆಲವರು ಎಂಟರ್ಪ್ರನರ್ ಆಗ್ತಾರೆ, ಅವ್ರಿಗೆ ಹೇಳ್ತಾರೆ ನೀನು IPO ತಗೊಂಡ್ ಬಾ, ಮತ್ತೆ ಆ IPO ಕೂಡ ಒಂದು ಆಸೆನೆ. ಎಲ್ಲ ಕೂಡ ಹೀಗೆ ಆಸೆಗಳ ಆಟನೇ ನಡೀತಾ ಇದೆ. ಆಸೆಗಳ ಆಟ, ಅಂಕೆಗಳ ಆಟ. ಆಮೇಲೆ ಈ ವರ್ಕ್ ಅವರ್ಸ್ ಇದೆಯಲ್ಲ, ಅದು ಕೂಡ ಒಂದು ಅಂಕೆನೆ. ನೀವೀ ಅಂಕೆ ಆಸೆಗಳ ಹಿಂದೆನೇ ಇದ್ದೀರಾ. ಇದರಲ್ಲಿ ಜೀವನ ಎಲ್ಲೂ ಇಲ್ಲ, ಪ್ರೀತಿ ಎಲ್ಲೂ ಇಲ್ಲ. ಯಾರಿಗೆ ಮಾರಾಟವಾಗಿರೋ ಜೀವನ ಇಷ್ಟ ಇದೆಯೋ ನೀವು ಅದನ್ನೇ ಮಾಡಿ. ಅವರಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಲಿಮಿಟೆಡ್ ಆಗಿರಬೇಕು. ಅವರು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಚೆನ್ನಾಗಿ ನೋಡ್ಕೋಬೇಕು. ಆದ್ರೆ ಜೊತೆಗೆ ನಾನು ಇದನ್ನು ಕೂಡ ಕೇಳ್ತಾ ಇದ್ದೀನಿ, ಈ ಹಣ, ದುಡ್ಡು, ಸೌಲಭ್ಯ ಇವುದ್ರ ಹಿಂದೆ ಓಡಾಡುವಂತ ಜೀವನದ ಅವಶ್ಯಕತೆ ಇದೆಯಾ ನಿಮ್ಗೆಲ್ಲ? ನಿಮ್ಮ ಕೆಲಸ ಅಂದ್ರೆ ನಿಮ್ಮ ನೌಕರಿ ಆಗಿರ್ಲಿ ಅಥವಾ ನಿಮ್ಮ
ವ್ಯವಸಾಯ ಆಗಿರ್ಲಿ, ಯಾವುದೋ ವ್ಯಾಪಾರ ಆಗಿರ್ಲಿ, ಅದನ್ನ ಇಷ್ಟಪಟ್ಟು ಮಾಡೋಕೆ ಏನಕ್ಕಾಗಲ್ಲ? ಏನಕ್ಕೆ ಇಷ್ಟಪಟ್ಟು ಮಾಡೋಕ್ಕಾಗಲ್ಲ? ಇದು ಪ್ರಶ್ನೆ, ಎಲ್ರಿಗೂ ಪ್ರಶ್ನೆ ಇದು. ನೀವು ಖುಷಿಯಿಂದ ಜೀವನ ಮಾಡ್ತಿಲ್ಲ ಅಂದ್ರೆ ಜೀವನನ ಅದು? ದಿನ ಬೆಳಗ್ಗೆ ಈ ತರ ಕೆಲಸ ಮಾಡೋದಕ್ಕೆ ಹೋಗ್ತೀರಾ, ಮತ್ತೆ ಏಳಷ್ಟೊತ್ತಿಗೆ ಫ್ರಸ್ಟ್ರೇಟ್ ಆಗ್ತೀರಾ, ಕಾರ್ಡ್ ಸ್ವೈಪ್ ಮಾಡೋಕೆ ಬೇಜಾರ್ ಮಾಡ್ಕೋತೀರಾ. ಇದು ಜೀವನನ ಏನಿದು? ಮತ್ತಿದೆಲ್ಲ ಯಾರಿಗೋಸ್ಕರ? ತಿಂಗಳ ಎಂಡಲ್ಲಿ ಸ್ವಲ್ಪ ದುಡ್ಡು ಸಿಗುತ್ತೆ, ಅದರಿಂದ ಮನೆ ನಡೆಯುತ್ತೆ, ಕೆಲಸಗಳಾಗುತ್ತೆ, ಕುಕ್ಕರ್ ಸೀಟಿ ಊದುತ್ತೆ, ಅಷ್ಟೇ. ಪಶ್ಚಿಮದಲ್ಲಿ ತುಂಬಾ ರೋಚಕವಾಗಿ ನಡೀತಾ ಇದೆ ಇದೆಲ್ಲ. ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಇದೆ. ಚೆನ್ನಾಗಿದೆ ಈ ವಿಷಯ, ಕೇಳಿ ನೀಟಾಗಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಮತ್ತು ಬರ್ತ್ ರೇಟ್ ಕಡಿಮೆ ಆಗ್ತಾ ಇದೆ, ಓಕೆನಾ? ಮತ್ತೆ ಮಾರ್ಬಿಡಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಮಾರ್ಬಿಡಿಟಿ ಅಂದ್ರೆ ಕಾಯಿಲೆಗೂ ಚಿಕಿತ್ಸೆ ಇದೆ ಈಗ. ಈಗ ಏನು ಅಂತಂದ್ರೆ ವಿಷಯ, ವಯಸ್ಸಾಗಿರೋರು ತುಂಬಾ ವರ್ಷಗಳು ಬದುಕ್ತಾ ಇದ್ದಾರೆ. ವಯಸ್ಸಾಗಿರೋರು ತುಂಬಾ ವರ್ಷ ಬದುಕ್ತಾ ಇದ್ದಾರೆ, ಕಾಯಿಲೆನೂ ಇಲ್ಲ, ರಿಟೈರ್ ಕೂಡ ಆಗೋಗಿದೆ, 90 ವರ್ಷ ತನಕ ಬದುಕ್ತಾರೆ. 60ರಿಂದ 90 ವರ್ಷದ ನಡುವೆನೂ ತುಂಬಾ ಆರೋಗ್ಯವಾಗಿರ್ತಾರೆ. ಬರ್ತ್ ರೇಟ್ ಕಡಿಮೆ ಆಗಿದೆ ಅಂತಂದ್ಮೇಲೆ ಯುವಕರು ಇಲ್ಲ. ಈ ವಯಸ್ಸಾದವರು 60 ವರ್ಷಕ್ಕೆ ರಿಟೈರ್ ಆದ್ರೆ ಎಕಾನಮಿ ಪ್ರೊಡಕ್ಷನ್ ಯಾರು ಮಾಡ್ತಾರೆ? ಯುವಕರು ಇಲ್ವೇ ಇಲ್ಲ. ಅವನು 60 ವರ್ಷಕ್ಕೆ ರಿಟೈರ್ ಆದ ಆದರೆ ತುಂಬಾ ವರ್ಷ ಬದುಕಿರ್ತಾನೆ. ಹಾಗಾಗಿ ಮುದುಕರ ಮೇಲೆ ಕೇಳ್ತಾರೆ, ಈಗ ಇನ್ನೂ ಕೆಲಸ ಮಾಡಿ, 70 ವರ್ಷ ತನಕ ಕೆಲಸ ಮಾಡಿ. ಒಂದು ಒಪಿನಿಯನ್ ಪಶ್ಚಿಮದ ಕಡೆಯಿಂದ ಬರ್ತಾ ಇದೆ ಇವಾಗ, ಏನಂದ್ರೆ ಈ ಏಜಿಂಗ್ ರಿಸರ್ಚ್ ಎಲ್ಲ ನಡೀತಾ ಇದೆಯಲ್ಲ, ಅದ್ರ ಅವಶ್ಯಕತೆನೇ ಇಲ್ಲ. ತುಂಬಾ ವರ್ಷ ಬದುಕೋದ್ರಿಂದ ತುಂಬಾ ಕೆಲಸ ಮಾಡಬೇಕು ಅಂತಂದ್ರೆ ನಾನು ಅಷ್ಟು ವರ್ಷ ಬದುಕೋಕೆ ಇಷ್ಟನೇ ಪಡಲ್ಲ. ಜನಗಳಿಗೆ ಕೆಲ್ಸದ ಬಗ್ಗೆ ಎಷ್ಟು ದ್ವೇಷ ಇದೆ ಅಂದ್ರೆ, ಅವ್ರು ಹೇಳ್ತಾರೆ, ನಾನೇನಾದ್ರೂ ಈ ಎಕ್ಸ್ಟೆಂಡೆಡ್ ಲೈಫ್ನ ಅರ್ಥ ಏನಾದ್ರೂ ಇದೇ ಆಗಿದ್ರೆ ನಮ್ಮ ರಿಟೈರ್ಮೆಂಟ್ ಏಜ್ ಕೂಡ ಮುಂದೆ ಹೋಗುತ್ತೆ ಅಂತ. ನಮಗೆ ಈ ಎಕ್ಸ್ಟೆಂಡೆಡ್ ಲೈಫ್ ಸ್ಪ್ಯಾನ್ ಬೇಡವೇ ಬೇಡ ಅಂತಾರೆ. ನಾವು ಕೆಲಸ ಮಾಡೋದಿಲ್ಲ, ಬೇಗ ಸತ್ತೋದ್ರೂ ಪರವಾಗಿಲ್ಲ, ಆದ್ರೆ ಕೆಲಸ ಅಂತೂ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಈ ಕೆಲಸ ಅಂದ್ರೆ ಇಷ್ಟನೇ ಇಲ್ಲ. ಬ್ರಿಟನ್ನಲ್ಲಿ ಒಂದು ಸರ್ವೆ ಆಗಿತ್ತು, ಅದ್ರದ್ದು ಡೀಟೇಲ್ಸ್ನ ಹುಡುಕಿ ನೀವು. ಅದರಲ್ಲಿ ನಂಗನ್ಸಿದ್ದು ತುಂಬಾ ದೊಡ್ಡ ಶೇಕಡವಾರು ಇತ್ತು, ಬಹುಶಃ 40 ಅಥವಾ 60. ಆ ಬ್ರಿಟಿಷ್ ಉದ್ಯೋಗಿಗಳು ಹೇಳ್ತಾ ಇದ್ರು ಅವರ ಕೆಲಸ ಅನಗತ್ಯ ಅಥವಾ ರಿಡಂಡೆಂಟ್ ಅಂತ ಅವ್ರು ಹೇಳಿದ್ದು. ಕನ್ಸಿಡರ್ ಅವರ್ ಜಾಬ್ ಆಸ್ ಐದರ್ ಫ್ರಿವಲಸ್ ಆರ್ ರಿಡಂಡೆಂಟ್. ಹೌದು. ಈಗ ಇವನು ಹೇಳ್ತಾನಲ್ವಾ, ಗುರು ನನ್ನ ಹತ್ರ ಜಾಸ್ತಿ ಕೆಲಸ ಮಾಡಿಸ್ಬೇಡ. ಅವ್ರ ಕೆಲಸ ಫ್ರಿವಲಸ್, ರಿಡೆಂಡೆಂಟ್, ಟ್ರಿವಿಯಲ್ ಆಗಿದ್ರೆ ಅವ್ರ ಮುಂದೆ ಈಗ ಇನ್ನೂ ಒಂದು ದೊಡ್ಡ ಭೂತ ಬಂದು ನಿಂತಿದೆ, AI ಅಂತ ಅದ್ರ ಹೆಸರು. ಯಾಕಂದ್ರೆ ನಿಮ್ಮ ಕೆಲಸನೇ ಈ ರೀತಿ ಬೇರೆ ಯಾರಾದ್ರೂ ಮಾಡ್ತಾರೆ. ನೀವು ಖುಷಿಯಿಂದ ಏನಾದ್ರೂ ಮಾಡಿದ್ರೆ ಅವಾಗ AI ನಿಮ್ಮ ಕೆಲಸನ ಕದಿಯೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ರಿಯಲ್ ಲವ್ ಬರೋದಿಲ್ಲ. ಹೇಗೆ ಏನೋ ಬೇಕಾದ್ರೂ ಬರ್ಬೋದು, ಪ್ರೀತಿ ಅಂತೂ ಬರೋದಿಲ್ಲ ಅಲ್ವಾ? ನೀವು ನಿಮ್ಮ ಕೆಲಸಗಳಲ್ಲಿ ಅದನ್ನ ಹಾಕ್ತಾ ಹೋದ್ರೆ, ಕೇವಲ ಮನುಷ್ಯ ಹಾಕುವಂಥದ್ದು ಎ ಟ್ರಾನ್ಸೆಂಡೆಂಟಲ್ ಕ್ರಿಯೇಟಿವಿಟಿ, ಅವಾಗ AI ನಿಮ್ನ ಆರಾಮಾಗಿ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ನಿಮ್ಮ ಕೆಲಸನೇ ಸ್ವಲ್ಪ ಪೇಪರ್ ಪುಷಿಂಗ್. ಈಗ ಹೇಳ್ತೀರಾ AI ನನ್ನ ಕೆಲಸ ಕದಿಯುತ್ತೆ ಅಂತ. ಯಾವುದೇ ನರಕ ಇರೋದಿಲ್ಲ. ಒಂದು ಕೆಟ್ಟ ಆಫೀಸೇ ನರಕ. ಮತ್ತೆ ಆ ಕೆಟ್ಟ ಆಫೀಸ್ನ ಪೂರ್ತಿ ಮಾಡೋದು ಕೆಲಸ ಮುಗಿಸಿ ಮನೆಗೆ ಬಂದ್ಮೇಲೆ ಸಿಗುತ್ತಲ್ಲ ಕೆಟ್ಟ ಮನೆ, ಅದು. ಇನ್ನು ಏನ್ ನರಕ ಬೇಕು? ಆಫೀಸ್ ಹೇಗಿದೆ, ಎಲ್ಲಿಗೆ ನೀವು ಹೋಗ್ತಿರೋ, ಹೇಗಾದ್ರೂ ಮಾಡಿ ಸ್ವಲ್ಪ ದುಡ್ಡನ್ನ ಸಂಪಾದಿಸೋಕೆ. ಮತ್ತೆ ಮನೆ ಯಾವ ರೀತಿ, ನೀವು ಅಲ್ಲಿಗೆ ಬರೋದು ಅಲ್ಲಿ ದುಡ್ಡು ಖರ್ಚು ಮಾಡೋಕ್ ಮಾತ್ರ. ಇನ್ನೇನ್ ನರಕ ಬೇಕು? ಸಂಬಳಕ್ಕೆ ಕೆಲಸ ಮಾಡ್ತೀವಿ, ಸರಿ, ತಿಂಗಳಲ್ಲಿ ಎಷ್ಟು ದಿನ ಸಂಬಳ ಸಿಗುತ್ತೆ ನಿಮ್ಗೆ? ಒಂದಿನ ಸಿಗುತ್ತೆ.
ಉಳ್ದಿರೋ 29 ದಿನ ಹೇಗ್ ಬದುಕ್ತೀರಾ ನೀವು? ಒಂದೇ ದಿನ ಸಂಬಳ ಸಿಗೋದು, ಉಳ್ದಿದ್ 29 ದಿನ ಏನ್ ಮಾಡ್ತೀರಾ? ಸ್ಯಾಲ್ರಿ ಕಾಯ್ತಾ ಇರ್ತೀವಿ. ಸ್ಯಾಲ್ರಿ ದಿನ ಬ್ಯಾಂಕ್ ಅಕೌಂಟ್ನ ರಿಫ್ರೆಶ್ ಮಾಡ್ತಾನೆ ಇರ್ತೀವಿ, ಬಂತೋ ಇಲ್ವೋ ಅಂತ. ಆಹಾ. ಏನು ತುಂಬಾ ಖುಷಿ ಆಗ್ಬಿಡ್ತೀರಾ 4% ಹೈಕ್ ಸಿಕ್ಬಿಟ್ರೆ. ಅಯ್ಯೋ, ನಾನೇನಂತೀನಿ, ಇವನ ವರ್ಕ್ ಅವರ್ಸ್ನ ಪೂರ್ತಿ ಕಡಿಮೆ ಮಾಡ್ಬಿಡಿ. ಇವನು ಪಾಪ ಗೊತ್ತೇ ಇಲ್ಲ ಇವನಿಗೆ ಏನಂದ್ರೆ ಇವನಿಗೇನು ಔಟ್ಪುಟ್ ಸಿಗ್ತಾ ಇದೆ ಸ್ಯಾಲ್ರಿ ರೂಪದಲ್ಲಿ, ಅದು ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಎಷ್ಟು ಜನ ಹೇಳ್ತಿದ್ದಾರೆ ಈ ವರ್ಕ್ ಅವರ್ಸ್ ಜಾಸ್ತಿ ಮಾಡಿ, ಇವರೆಲ್ಲ ಕ್ಯಾಪಿಟಲಿಸಂನ ಬೆನಿಫಿಷಿಯರಿಗಳು. ಕ್ಯಾಪಿಟಲಿಸಂನಲ್ಲಿ ಟ್ರಿಟಲ್ ಡೌನ್ ಆಗುತ್ತಲ್ವಾ, ಅವಾಗ ವೆಲ್ತ್ ಜಾಸ್ತಿ ಆಗೋದಿಲ್ಲ, ಬಡತನ ಜಾಸ್ತಿ ಆಗುತ್ತೆ. ವರ್ಷಕ್ಕೆ ನಿನ್ ಸ್ಯಾಲ್ರಿ ಎಷ್ಟು ಹೆಚ್ಚಿಗೆ ಆಯ್ತು? 5%. ನೀನೇನ್ ಮಾಡ್ದೆ? ಕುಣಿಯೋಕ್ ಶುರು ಮಾಡ್ಬಿಟ್ಟೆ. ಅವನ್ ಸ್ಯಾಲ್ರಿ ಸ್ಟಾಕ್ ಆಪ್ಷನ್ ಜೊತೆ ಎಷ್ಟು ಜಾಸ್ತಿ ಆಯ್ತು? ಅವನ್ ಜಾಸ್ತಿ ಆಗಿದ್ದು 70%. ಹಾ, ಈಗ ಹೇಳಿ, ನೀವು ಶ್ರೀಮಂತರಾದ್ರ ಬಡವರಾದ್ರ? ಇನ್ನೂ ಬಡವರಾದ್ರಿ. ಮಾತು ಬರೀ ಈ ನಾಮಿನಲ್ ಟರ್ಮ್ಸ್ ಇಂದ ಇಲ್ಲ, ರಿಲೇಟಿವ್ಲಿ ಬಡವರಾದ್ರಿ. ಅವನಿಗೆ ದುಡ್ಡು ಎಷ್ಟು ಜಾಸ್ತಿ ಆಯ್ತು, ಅವನು ಏನನ್ನ ತಗೋತಾನೋ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನೀವು ನಿಮ್ಮ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅಲ್ಲಿ ಮೇಲ್ ಕೂತಿರ್ತಾರಲ್ಲ ಕ್ಯಾಪಿಟಲಿಸಂನ ಬೆನಿಫಿಷಿಯರಿ, ಅವನು ಅವನ ಮಕ್ಳನ್ನ ಸ್ಕೂಲಿಗೆ ಕಳಿಸ್ತಾನೆ. ಸ್ಕೂಲಲ್ಲಿ ಸೀಟ್ ಲಿಮಿಟೆಡ್. ಆ ಲಿಮಿಟೆಡ್ ಸೀಟ್ಗಳು ಅದನ್ನು ಈ ಮೇಲಿನವರೇ ತುಂಬಿಡ್ತಾರೆ, ಜಾಸ್ತಿ ಜಾಸ್ತಿ ಫೀಸ್ ಕಟ್ಬಿಟ್ಟು. ನೀವು ಹೋಗ್ತೀರಾ ನನ್ನ ಮಕ್ಳನ್ನು ಕೂಡ ಓದಿಸ್ಬೇಕು ಅಂತ, ನಿಮ್ಮ ಹತ್ರನೂ ಅಷ್ಟೇ ಫೀಸ್ ಕೇಳ್ತಾರಲ್ವಾ, ಆ ಮೇಲಿನವ್ನು ಕಟ್ಟಿರ್ತಾನಲ್ಲ ಅಷ್ಟೇ ಫೀಸ್ನ ಅವನು ಅದನ್ನ ಕಟ್ಬೋದು, ಯಾಕಂದ್ರೆ ಅವ್ನ ಸ್ಯಾಲ್ರಿ ಅಷ್ಟು ಜಾಸ್ತಿ ಆಗಿರುತ್ತೆ. ಮುಂಚೆನೂ ಜಾಸ್ತಿ ಆಗಿತ್ತು, ಮತ್ತೆ ಈಗ ಇನ್ನೂ ಜಾಸ್ತಿ ಆಯ್ತು. ನಿನಗ್ ಬರೀ 5% ಜಾಸ್ತಿ ಆಗಿದೆ, ನೀನೇನ್ ಮಾಡ್ತೀಯ ಈಗ? ಯಾರ ಹತ್ರ ಜಾಸ್ತಿ ದುಡ್ಡು ಬರ್ತಿದ್ಯೋ ಅವ್ರು ಎಲ್ಲದನ್ನೂ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಅದು ಹೋಟೆಲ್ ರೂಮ್ ಆಗಿರ್ಬೋದು, ಅಥವಾ ಲ್ಯಾಂಡ್ ನ ಪ್ರೈಸ್ ಆಗಿರ್ಬೋದು, ಅಥವಾ ಸ್ಕೂಲ್ ನ ಫೀಸ್ ಆಗಿರ್ಬೋದು, ಪ್ರತಿಯೊಂದು, ಜೊತೆಗೆ ಹಾಸ್ಪಿಟಲ್ ಚಾರ್ಜಸ್ ಕೂಡ, ಪ್ರತಿಯೊಂದನ್ನು ಜಾಸ್ತಿ ಮಾಡ್ತಿದ್ದಾನೆ. ನಿಮ್ಮನ್ನ ಇನ್ನೂ ಬಡವರನ್ನಾಗಿ ಮಾಡ್ತಿದ್ದಾನೆ. ಆದ್ರೆ ನೀವು ಲೆಕ್ಕ ಹಾಕ್ತಿರ್ತೀರ, ನೋಡಿ ನನ್ನ CTC. ಈ ಪೂರ್ತಿ ಡಿಬೇಟೇ ಫೇವಲಸ್. ಎಷ್ಟು ಗಂಟೆ ಕೆಲಸ ಮಾಡಿದ್ರಿ, ಎಷ್ಟು ಗಂಟೆ ಕೆಲಸ ಮಾಡಿಲ್ಲ, ಇವರಿಬ್ರು ಕೂಡ ಅದನ್ನೇ ಮಾತಾಡ್ತಿರೋದು. ಇಬ್ರು ಕೂಡ ಖೈದಿಗಳು ಒಂದು ಶೋಷಣೆಯ ವ್ಯವಸ್ಥೆಯಲ್ಲಿ. ಯಾರು ಗಂಟೆ ಜಾಸ್ತಿ ಮಾಡಿ ಅಂತಿದ್ರಲ್ಲೋ ಅವರು ಖೈದಿಗಳು, ಯಾರು ಗಂಟೆ ಜಾಸ್ತಿ ಮಾಡಬೇಡಿ ಅಂತಿದ್ರಲ್ಲ ಅವರು ಖೈದಿಗಳು. ಪ್ರೀತಿಲಿ ಸ್ವತಂತ್ರ ಇದೆ, ಅದು ಅವ್ರಿಬ್ರಿಗೂ ಕೂಡ ಗೊತ್ತಿಲ್ಲ. ಇಬ್ರಿಗೂ ಕೂಡ ಸ್ವತಂತ್ರ ಏನು ಅಂತಂದ್ರೆ ವೀಕೆಂಡಲ್ಲಿ ಹೋಗಿ ಗಾಲ್ಫ್ ಆಡೋದು. ಈ ಸ್ವತಂತ್ರ ವಾರದಲ್ಲಿ 2 ಗಂಟೆ ಸಿಗುತ್ತಲ್ಲ, ಇದು ಸ್ವತಂತ್ರನ ಅಥವಾ ಜೈಲ? ಜೈಲಿನ ಕೈದಿಗಳಿಗೆ ಕೂಡ 2 ಗಂಟೆ ಫ್ರೀಯಾಗಿ ಹೊರಗಡೆ ಬಿಡ್ತಾರೆ. ಮತ್ತೇನಾದ್ರು? ಆಚಾರ್ಯರೇ, ಕಬೀರರು ಹೇಳಿದ್ದಾರೆ. ಹೌದು, ಕೇಳು, ಕಬೀರರು ಹೇಳಿದ್ದಾರೆ, ಪ್ರೇಮ ಮನಸ್ಸಿನಲ್ಲಿ ತುಂಬಿ ಹೋದಾಗ ದಿನಗಳನ್ನ ಎಣಿಸೋರು ಯಾರು? ಇದು ಪ್ರೀತಿ ಮನಸ್ಸನ್ನ ತುಂಬಿಕೊಳ್ಳುತ್ತಲ್ಲ, ಅವಾಗ ತಿಥಿ, ವಾರ, ದಿನ ಇದನ್ನೆಲ್ಲ ಎಣಿಸಲ್ಲ. ಆದ್ರೆ ಯಾರತ್ರ ಪ್ರೀತಿ ಇಲ್ವೋ, ನಾನು ಹೇಳ್ತೀನಿ, ಅವ್ರು ಖಂಡಿತ ಎಣಿಸ್ಲೇಬೇಕು. ಅವರು ಖಂಡಿತ ಎಣಿಸ್ಲೇಬೇಕು. 35 ಗಂಟೆ ಮೇಲೆ ಅರ್ಧ ಗಂಟೆ ಜಾಸ್ತಿ ಕೆಲಸ ಮಾಡಲ್ಲ. ಅವ್ರಿಗೆ ನಾನು ಹೇಳ್ತಿದ್ದೀನಿ, ಈಗಲೇ ಇಷ್ಟೊಂದು ಕಷ್ಟ ಸಿಗ್ತದೆ, ಲವ್ಲೆಸ್ ಲೈಫಲ್ಲಿ ಇದ್ದಾರೆ ಅವರು, ಇನ್ನೂ ಕೆಲಸ ಕೊಟ್ಟು ಅವ್ರಿಗೆ ಏನಕ್ಕೆ ಇನ್ನೂ ಕಷ್ಟ ಕೊಡ್ತೀರಾ? ಆಚಾರ್ಯರೇ, ತುಂಬಾ ಜನ ನೋಡಿದೀನಿ ನಮ್ಮ ಜೊತೆ ಇರೋರು ಗೀತಾ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರು ಪ್ರಶ್ನೆ ಮಾಡ್ತಾರೆ, ಕಂಪ್ಲೇಂಟ್ ತರ ಹೇಳ್ತಾರೆ. ಏನಂದ್ರೆ, ನಾವು ಆಚಾರ್ಯರ ಹತ್ರ ಯಾವಾಗ ಬಂದಿದ್ವೋ ಜೀವನದಲ್ಲಿ ಒಂಥರ ಶಾಂತಿ ಬೇಕಿತ್ತು, ಯಾಕೆಂದ್ರೆ ನಮ್ಮ ಮನ್ಸಲ್ಲಿ ಬೇಡದಿರೋ ಇರುವಂತ ಎಷ್ಟೋ ವಿಷಯಗಳು ತುಂಬ್ಕೊಂಡ್ಬಿಟ್ಟಿತ್ತು. ನಾವು ಆಚಾರ್ಯರ ಹತ್ರ ಬಂದಾಗ ಜೀವನದ ಯಾವ ರೀತಿ ಘಟ್ಟಕ್ಕೆ ಬಂದ್ವಿ ಅಂದ್ರೆ, ನಾವು ನಮ್ಮ ವ್ಯವಸ್ಥೆಯಲ್ಲಿ ಬದುಕೋಕೆ ಶುರು ಮಾಡ್ಬಿಟ್ಟಿದ್ವಿ. ಮತ್ತೆ ಅದು ನಿಧಾನಕ್ಕೆ ಅರ್ಥವಾಗಕ್ಕೆ ಶುರು ಆಯ್ತು ಅದು ತಪ್ಪು ಅಂತ, ಮತ್ತೆ ಅದರಿಂದ ಹೊರಗೆ ಬರೋದು ಮುಖ್ಯ ಅಂತ. ಅಂದ್ರೆ ಈ ವಿಚಾರಗಳು ನಾವು ತಲೆಯಲ್ಲಿ ತುಂಬಿಕೊಂಡಾಗ ಆಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲ ಜಾಸ್ತಿ ಆಗುತ್ತೆ, ಮತ್ತೆ ಟೆನ್ಷನ್ ಹೆಚ್ಚು ಮಾಡುತ್ತೆ. ಅವ್ರು ಅನ್ಕೋತಾರೆ ಏನಂದ್ರೆ, ಈ ರೀತಿ ಕೇಳ್ತಾರೆ, ಯಾವುದು ಸರಿಯಾದ ಕೆಲಸ ಅದು ಕೂಡ ಏನೋ ಒಂಥರ ಅನ್ಸುತ್ತೆ, ತುಂಬಾ ಆಂಗ್ಸೈಟಿ ಕೊಡುತ್ತೆ, ಮತ್ತೆ
ಹೇಳಿ, ಅದು ಸರಿನಾ? ನಿಜವಾದ ಕೆಲಸದಿಂದ ಒತ್ತಡ ಬರೋದಿಲ್ಲ, ನಮ್ಮ ಲೋಭದಿಂದ ಬರುತ್ತೆ. ಬೆವರು ಬರೋಕೆ ಶುರು ಆಗುತ್ತೆ ಯೋಚನೆ ಮಾಡಿದ್ರೆ, ಮುಂದಿನ ತಿಂಗಳಿಂದ ಇಷ್ಟು ಲಕ್ಷ ಸಿಗೋದಿಲ್ವಾ ಅಂತ. ಒಳ್ಳೆ ಕೆಲಸ ಒತ್ತಡ ತರೋದಿಲ್ಲ, ಕೆಟ್ಟ ಕೆಲಸ ಬಯಸೋದ್ರಿಂದ ಅದ್ರ ಭಯ ಒತ್ತಡ ತರುತ್ತೆ. ಒಳ್ಳೆ ಕೆಲಸ ಏನು ಒತ್ತಡ ಕೊಡುತ್ತೆ? ಒಳ್ಳೆ ಕೆಲಸ ಅದು ಏನು ಒತ್ತಡ? ಭಯ ಏನು ಅಂತಂದ್ರೆ ನಾವು ಅತಿಯಾದ ಆಸೆಗಳನ್ನ ಇಟ್ಕೊಂಡ್ಬಿಟ್ಟಿದೀವಿ, ಜೀವನನ ದುಬಾರಿಯಾಗಿ ನಿರ್ಮಿಸ್ಕೊಂಡ್ಬಿಟ್ಟಿದೀವಿ. ಇಷ್ಟು ಹಣ ಇದ್ರಲ್ಲಿ ಖರ್ಚು ಮಾಡಬೇಕು, ಇಷ್ಟು ಹಣ ಅದ್ರಲ್ಲಿ ಖರ್ಚು ಮಾಡಬೇಕು. ಕೆಟ್ಟ ಕೆಲಸ ಸುಲಭವಾಗಿ ಬರೋದಿಲ್ಲ, CTC ತರ್ಕೊಂಬರುತ್ತಲ್ವಾ. ಮತ್ತೆ CTC ಕಡಿಮೆ ಆಗೋ ಭಯ ಮಾತ್ರ ಇರುತ್ತೆ ಅಲ್ಲಿ. ಮತ್ತೆ CTCನ ತಿನ್ನೋಕೆ ಸಾಧ್ಯ ಇಲ್ಲ. CTCಯಿಂದ ಸಿಗೋ ಸೌಲಭ್ಯಗಳು ಕಡಿಮೆ ಆಗ್ತವೆ, ಅದ್ರ ಚಿಂತೆ ಶುರು ಆಗ್ಬಿಡುತ್ತೆ. ಸೌಲಭ್ಯ ಹೋಗ್ಬಿಡುತ್ತೆ. ಸೌಲಭ್ಯ ಅಂದ್ರೆ ಏನು? ಸೌಲಭ್ಯ ಏನು ಅಂತಂದ್ರೆ ಈ ಸಾಮಾನ್ಯ ಬಾತ್ರೂಮ್ ಸಿಕ್ಬಿಡುತ್ತೆ. ಈಗ ಯಾರು ಜಕ್ಕೂಜಿ ಹೊಂದಿದ್ದಾರೆ? ತುಂಬಾ ಟೆನ್ಷನ್ ಆಗುತ್ತೆ, ಹೃದಯಾಘಾತ ಬರುತ್ತೆ. ಹಾಯ್ ಹಾಯ್ ನನ್ನ ಜಕ್ಕೂಜಿ ಹೋಯ್ತು. ಸ್ಟ್ರೆಸ್ ಏನು? ಈ ಸಾಮಾನ್ಯ ಟಿವಿ ಇದೆಯಲ್ಲ, ಎಷ್ಟು ಇಂಚ್ ಟಿವಿ ಅದು? ಎಷ್ಟು ಇಂಚು ಎಂದು ನೋಡೋಣ, ಎಷ್ಟಾದ್ರೂ ಎಷ್ಟು? 40 ಇಂಚಿನ ಟಿವಿ ಇದೆ. ಈಗ ಅವನತ್ರ ಅರಮನೆ ಇದೆ, 400 ಇಂಚಿನ ಟಿವಿ ತಗೋತಾನೆ. ಈಗ ಭಯ ಶುರು ಆಗಿದೆ, 400 ಇಂಚಿನ ಟಿವಿ ತಗೊಳ್ಳೋದು ಹೇಗೆ ಅಂತ. ಇಡೀ ಗೋಡೆ ಟಿವಿಯಿಂದ ತುಂಬ ಹೋಗುತ್ತೆ, ಆ ತರ ಟಿವಿ ತರಬೇಕು. ಇದನ್ನ ಯೋಚನೆ ಮಾಡಿನೇ ನಮ್ಗೆ ಬೆವರು ಬರುತ್ತೆ. ಬರುತ್ತಲ್ವಾ ಬೆವರು? ಯಾವ ವಸ್ತುಗಳಿಂದ ನಿಮ್ಗೆ ಏನೂ ಅವಶ್ಯಕತೆ ಇಲ್ವೋ ಆ ವಸ್ತುಗಳ ಮೇಲೆ ಆಸೆ ಇಟ್ಕೋತೀರಾ. ಅವಕ್ಕೋಸ್ಕರ ನೀವೊಂದು ಕಾಸ್ಟ್ ಸ್ಟ್ರಕ್ಚರ್ನ ಮಾಡ್ಕೋತೀರಾ. ಆಮೇಲೆ ಹೇಳ್ತೀರಾ, ನಾನಂತೂ ಮೆತ್ತಗಾಗ್ಬಿಟ್ಟೆ, ನಾನು ಆರಾಮಾಗಿ ಜೀವನನ ಹೇಗ್ ನಡ್ಸೋದು? ನನ್ನ ಮೇಲೆ ಲಯಬಿಲಿಟೀಸ್ ಇದಾವೆ. ಯಾವ ಲಯಬಿಲಿಟೀಸ್? ಏನ್ ಲಯಬಿಲಿಟಿ? ಇಲ್ಲ, ಲಯಬಿಲಿಟಿ ಅಂದ್ರೆ ನನಗೆ 1000 ಚದರಡಿ ಜಾಗದಲ್ಲಿ ಒಂದು ಕೋಟೆ ನಿರ್ಮಿಸ್ಬೇಕು, ಇದು ನನ್ನ ಸಣ್ಣ ಆಸೆ. ಯಾಕೆ ಅದನ್ನ ಮಾಡ್ಬೇಕು? ಯಾಕಂದ್ರೆ ಅದನ್ನ ಮಾಡ್ಲಿಲ್ಲ ಅಂದ್ರೆ ಹೆಂಡತಿ ಓಡೋಗ್ಬಿಡ್ತಾಳೆ. ಹೆಂಡತಿ ಏನಕ್ಕೆ ಓಡೋಗ್ತಾಳೆ? ಅವಳಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ, ನಿನ್ಗೂ ಅವಳ ಮೇಲೆ ಪ್ರೀತಿ ಇಲ್ಲ. ಹೆಂಡತಿ ನಿನ್ ಮೇಲೆ ಆಸೆ ಇಟ್ಕೊಂಡು ಕೂತಿದ್ದಾಳೆ, ಒಂದಿನ ನೀನು ಮ್ಯಾನ್ಷನ್ ಮಾಡ್ತೀಯ, ಅವಳು ಅದ್ರಲ್ಲಿ ರಾಣಿ ಆಗ್ಬಿಡ್ತಾಳೆ. ಅದಕ್ಕೆ ನಿಂಗೆ ಅವಶ್ಯಕತೆ ಒಂದು ಕೆಟ್ಟ ಕೆಲಸ ಮಾಡ್ಬೇಕು. CTC ಅದ್ರಲ್ಲಿ ಎಷ್ಟಿದೆ ಅಂತ? ಮನೇಲಿ ಮಕ್ಕಳು ಮರ್ಯಾದೆ ಕೊಡದೆ ಬಿಡ್ತಾರೆ ನಿಂಗೇನಾದ್ರೂ ಕೆಲಸ ಹೋಗ್ಬಿಟ್ರೆ. ಯಾಕಂದ್ರೆ ಮಕ್ಕಳಿಗೆ ಇದನ್ನ ನೀವು ಹೇಳ್ಕೊಟ್ಟಿದ್ದೀರಾ ಇಷ್ಟೋ ತನಕ, ಅಪ್ಪ ದುಡಿಯೋದು ತುಂಬಾ ಮುಖ್ಯ ಅಂತ. ನಿಜವಾದ ಭಯ, ನಾನು ಕೆಲಸ ಮಾಡಿಲ್ಲ ಅಂತಂದ್ರೆ ಮಕ್ಕಳೇ ನನ್ನನ್ನ ಮನೆಯಿಂದ ಒದ್ದು ಓಡಿಸ್ತಾರೆ. ಕಡಿಮೆ ಗಳಿಸಿದ್ರೆ ಸಮಾಜದಲ್ಲಿ ಮಾನ್ಯತೆ ಕಮ್ಮಿ ಆಗುತ್ತೆ. ಸ್ನೇಹಿತರ ಮುಂದೆ ಡೌನ್ ಆಗ್ಬಿಡ್ತೀನಿ. ಯಾಕೆ? ನೀವು ಮಾಡ್ಕೊಂಡಿರೋ ಸ್ನೇಹಿತರೆ ಆ ತರದವರು. ದುಡ್ಡಿದ್ರೆ ಮಾತ್ರ ನಿಮ್ ಹತ್ರ ಬರ್ತಾರೆ. ನೀವು ಬಡವರಾದ್ರೆ, ನೀವು ಒಂದು ಸಾಧಾರಣ ಜೀವನನ ನಡ್ಸೋಕ್ ಶುರು ಮಾಡಿದ್ರೆ ಎಲ್ಲಾ ಸ್ನೇಹಿತರು ಓಡೋಗ್ಬಿಡ್ತಾರೆ. ಒಳ್ಳೇದಲ್ವಾ ಓಡ್ ಹೋದ್ರೆ? ಆ ತರ ಫ್ರೆಂಡ್ಸ್ನ ಹಿಡ್ಕೊಂಡು ಏನಾದ್ರೂ ಉಪಯೋಗನಾ? ಈಗ ಇದೇ ಕ್ಯಾಂಪಸ್ ಅಲ್ಲಿ ಆಗಿತ್ತು. ಇಂಜಿನಿಯರಿಂಗ್ ಕ್ಯಾಂಪಸ್ ಅಲ್ಲಿ ಅವತ್ತು ಒಂದು ಕಂಪ್ನಿ ಪ್ರಪೋಸಲ್ ಕಳಿಸಿತ್ತು ಇಲ್ಲಿಗೆ ಪ್ಲೇಸ್ಮೆಂಟ್ಗೋಸ್ಕರ. ಅದರಲ್ಲಿ ಅವರು CTC ಬರ್ದಿದ್ರು 12.5. ಆಗ ಅದು ತುಂಬಾ 12.5 ಲಕ್ಷ ಪರ್ ಇಯರ್. ಅದು ತುಂಬಾ ದೊಡ್ಡ ಕಾಲೇಜ್ ಏನು ಆಗಿರ್ಲಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ದೊಡ್ಡ ಖುಷಿ ಆಗ್ಬಿಟ್ಟಿತ್ತು, ದೊಡ್ಡ ಕಂಪ್ನಿ ಬರ್ತಾ ಇದೆ, 12.5 ಲಕ್ಷ ಪರ್ ಆ್ಯನಮ್ ಸ್ಯಾಲ್ರಿನ ಅವರು ಕೊಡ್ತಾ ಇದ್ದಾರೆ, ಪ್ಯಾಕೇಜ್ ಕೊಡ್ತಿದ್ದಾರೆ ಅಂತ. ದೊಡ್ಡ ಕಂಪ್ನಿ ಇಲ್ಲಿಗೆ ಬಂದಿದೆ, ತುಂಬಾ ದೊಡ್ಡ ವಿಷಯನೇ ಇದು. ಅವತ್ತು ಅಲ್ಲಿ ಅವರು ಆಡಿಟೋರಿಯಂ ಅಲ್ಲಿ ಕಂಪನಿ ಪ್ರೆಸೆಂಟೇಷನ್ ನಡೀತಾ ಇತ್ತು. ಅವಾಗ ನಿಜವಾದ ಘಟನೆ ಹೇಳ್ತಾ ಇದ್ದೀನಿ, ಇತ್ತೀಚೆಗಾಗಿದ್ದು. ಈಗ ಈ ಪ್ಲೇಸ್ಮೆಂಟ್ ಟೈಮಲ್ಲಿ ಒಂದು ಕಂಪ್ನಿ ಬಂದಿತ್ತು, ಅವ್ರು ಆಡಿಟೋರಿಯಂ ಅಲ್ಲಿ ಪ್ರೆಸೆಂಟೇಷನ್ ಕೊಡ್ತಿದ್ರು. ಅವಾಗ ಒಬ್ಬ HR ವ್ಯಕ್ತಿ ಬಂದಿದ್ದ. ಮೊದಲು ಲೈಟ್ ಹಾಕಿದಾಗ ಅವನು ನೋಡ್ತಾನೆ CTC ಬರ್ದಿದೆ 12.5 LPA. ಅವನು ಹೇಳ್ತಾನೆ, ಇಟ್ ಸೀಮ್ಸ್ ದೇರ್ ಇಸ್ ಸಮ್ ಕನ್ಫ್ಯೂಷನ್. ಸ್ಟೂಡೆಂಟ್ಸು ಆರಾಮಾಗಿದ್ರು, ಯಾಕಂದ್ರೆ ಫ್ರೆಷರ್ಸ್ಗೆ ತುಂಬಾ ಕಷ್ಟ. ಫ್ರೆಷರ್ಸ್ಗೆ IT ನಲ್ಲಿ ಆನ್ ಅಂಡ್ ಆವರೇಜ್ ಹೆಚ್ಚು ಅಂದ್ರೆ 3.5-3 ಲಕ್ಷ ಪರ್ ಅನ್ನಮ್ ಸ್ಯಾಲ್ರಿ ಸಿಗುತ್ತೆ. ಮತ್ತೆ ಈ ಕಾಲೇಜ್ ಅಂತ ಪ್ರಸಿದ್ಧವಾದ ಕಾಲೇಜು ಆಗಿರ್ಲಿಲ್ಲ.
ಸ್ಟೂಡೆಂಟ್ಸ್ಗೂ ತಲೆ ಕೆಟ್ಟ ಹೋಗ್ಬಿಟ್ಟಿತ್ತು. 12.5 ಲಕ್ಷ ಕೊಡ್ತಾರೆ ಕಂಪ್ನಿಯವರು, ಪೂರ್ತಿ ಆಡಿಟೋರಿಯಂ ಅಷ್ಟು ಕೂಡ ಹೋಗ್ಬಿಟ್ಟಿತ್ತು. ಯಾರು ಪಾಸ್ ಔಟ್ ಆಗಿದ್ರಲ್ಲ, ಬೇರೆ ಕಡೆ ಕೆಲಸ ಮಾಡ್ತಿದ್ದವರು, ಹಿಂದಿನ ಬ್ಯಾಚಸ್ಗಳು, ಅವರು ಬಂದು ಕೂತ್ಬಿಟ್ಟಿದ್ರು ನಮಗೂ ಕೆಲಸ ಕೊಡಿ ಅಂತ. ಆಗ HR ಲೈಟಲ್ಲಿ ಫಸ್ಟ್ ನೋಡ್ತಾನೆ, ದೆರ್ ಈಸ್ ಸಮ್ ಕನ್ಫ್ಯೂಷನ್ ಅಂದ್ಬಿಟ್ಟ. ಮತ್ತೆ ಅವನು ಆ ಒನ್ನಿತ್ತಲ್ಲ ಅದನ್ನ ತೆಗೆದ್ಬಿಟ್ಟ. ಆಮೇಲೆ ಹೇಳ್ತಾನೆ 2.5 LPA. ಅವನು 2.5 LPA ಅಂದ್ಕೂಡ್ಲೆ ಪೂರ್ತಿ ಆಡಿಟೋರಿಯಂ ಖಾಲಿ ಆಗ್ಬಿಡ್ತು. HR ಹೋಗಿ ಎದುರುಗಡೆನೆ ಅಷ್ಟು ಸ್ಟೂಡೆಂಟ್ಗಳು ಎದ್ದು ಹೊರಗಡೆ ಹೋಗ್ಬಿಟ್ರು. ಈಗ ನೀವು ಏನ್ ಮಾಡ್ತೀರಾ ಹೇಳಿ? ಯಾರೂ ಕೂಡ ಕೇಳಿಲ್ಲ ಅಲ್ಲಿ. ಅಟ್ಲೀಸ್ಟ್ ಹೇಳಿ ಜಾಬ್ ಪ್ರೊಫೈಲ್ ಏನು, ಏನಿದು ಕಂಪ್ನಿ, ಏನೂ ಕೇಳಿಲ್ಲ ಯಾರು ಅಲ್ಲಿ. ಎಲ್ಲ ಅಲ್ಲಿ ಬಂದು ಕೂತಿದ್ದು ದುಡ್ಡು ಸಿಗುತ್ತೆ ಅಂತ. ದುಡ್ಡಿಗೋಸ್ಕರನೇ ಕೆಲಸ ಮಾಡಬೇಕು ಅಂತಂದ್ರೆ ಫ್ರೀ ಆಗಿ ಕೊಡಿ. ಒಂದಿನನೂ ಆಫೀಸಿಗೆ ಬರಬೇಡಿ, 1 ಗಂಟೆನೂ ಕೆಲಸ ಮಾಡಬೇಡಿ, ತಗೊಳ್ಳಿ ಸ್ಯಾಲ್ರಿ. ಯಾಕಂದ್ರೆ ನೀವು ರಿಸಲ್ಟ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಹೇಳಿದ್ರೆ ನಿಮಗೆ 99% ಅಂಕಗಳನ್ನ ಕೊಡ್ತೀವಿ, ಎಕ್ಸಾಮ್ ಬರೆಯೋದೇ ಬೇಡ ಅಂತ. ನೀವು ಒಪ್ಪಲ್ವಾ? ಇದೇ ನಮ್ಮ ಪರಿವಾರಗಳು, ನಮ್ಮ ಲೋಕಧರ್ಮ, ನಮ್ಮ ಲೋಕದರ್ಶನ ಕಲಿಸಿರೋದು ನಮಗೆ. ಇಲ್ಲಿ ಪ್ರೀತಿಯಿಂದ ಕೆಲಸ ಮಾಡ್ತಿಲ್ಲ, ರಿಸಲ್ಟ್ಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಯಾವ ರೀತಿ ಆದರೂ ಸರಿ ರಿಸಲ್ಟ್ ಬರಬೇಕು ಅಷ್ಟೇ. ಗೀತೆ ಹೇಳುತ್ತೆ ಪ್ರೀತಿಯೇ ಫಲಿತಾಂಶ. ಮಾ ಫಲೇಶು ಕದಾಚಲಂ. ಫಲದಿಂದ ನಮ್ಗೇನ್ ಸಂಬಂಧ? ಸರ್ ಖಲೀಲ್ ಜಿಬ್ರಾನ್ದು ಉಲ್ಲೇಖವಿದೆ, ಕೆಲಸ ಎಂದರೆ ಪ್ರೀತಿಯ ದೃಶ್ಯ ರೂಪ, ಮತ್ತು ನೀವು ಪ್ರೀತಿಯಿಂದ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಕೆಲಸವನ್ನು ಬಿಟ್ಟು ದೇವಸ್ಥಾನದ ಬಾಗಿಲಲ್ಲಿ ಕುಳಿತು ಕೆಲಸ ಮಾಡುವವರಿಂದ ಬೇಡಿಕೊಳ್ಳುವುದು ಉತ್ತಮ. ಈ 2ನೇ ಭಾಗ ನನಗೆ ಅರ್ಥವಾಗುತ್ತಿರಲಿಲ್ಲ. ಅಂದ್ರೆ ಅವರು ಅದನ್ನ ಯಾಕೆ ಹೇಳ್ತಿದ್ದಾರೆ? ಬೇಡ್ಕೊಳ್ಳೋದು ಅಂದ್ರೆ ಇಲ್ಲಿ ಟೆಂಪಲ್ ಬಗ್ಗೆ ಮಾತಾಡ್ತಿಲ್ಲ, ಆಫೀಸ್ ಬಗ್ಗೆ ಮಾತಾಡ್ತಿದ್ದಾರೆ. ಹೇಳ್ತಾರೆ, ಎಲ್ಲಿ ಒಬ್ಬ ವ್ಯಕ್ತಿ ಖುಷಿಯಿಂದ ಕೆಲಸ ಮಾಡ್ತಾ ಇರ್ತಾನೋ ಅವನ ಕಚೇರಿನೇ ದೇವಸ್ಥಾನ ಆಗುತ್ತೆ. ದೇವಸ್ಥಾನದ ಮುಂದೆ ಕೂರ್ಬೇಡಿ, ಒಂದು ಕಚೇರಿ ಮುಂದೆ ಹೋಗಿ ಕೂರಿ. ಎಲ್ಲಿ ಒಬ್ರು ಮನುಷ್ಯರು ಮನಸ್ಸಿಂದ ಕೆಲಸ ಮಾಡ್ತಾರೋ ಅದು ಆಫೀಸಲ್ಲ, ದೇವಸ್ಥಾನ ಆಗ್ಬಿಡ್ತು. ಮತ್ತೆ ಜಿಬ್ರಾನ್ ಹೇಳ್ತಿದ್ದಾರೆ, ಅಲ್ಲಿ ಹೋಗಿ ದಾನ ಕೇಳಿ, ಆ ಮಂದಿರದಲ್ಲಿ ತಗೊಳ್ಳಿ ದಕ್ಷಿಣೆ, ದಾನ. ಯಾವ ದಾನ? ಯಾವ ದಾನ ತಗೋತೀರಾ ಅಲ್ಲಿ? ಇದೆ. ಪ್ರೀತಿ ಕಲೀರಿ, ಅವರಿಂದ ಪ್ರೇಮದಾನ ತಗೊಳ್ಳಿ. ಕಲೀರಿ ಜೀವನ ಪ್ರೀತಿಯಿಂದ ಹೇಗ್ ಬದುಕೋದು ಅಂತ. ನೋಡಿ, ಇಲ್ಲಿ ಕೇವಲ ಕೆಲ್ಸನ ಪ್ರೀತಿಸೋದು ಮಾತ್ರ ಅಲ್ಲ, ಮಾತು ಪ್ರೀತಿ ಮಾಡೋದ್ರ ಬಗ್ಗೆ. ಯಾರು ಪ್ರೀತಿಸ್ತಾರಲ್ಲ ಅವನು ಜೀವನನೂ ಪ್ರೀತಿಸ್ತಾನೆ, ಕೆಲ್ಸನೂ ಪ್ರೀತಿಸ್ತಾನೆ, ಸಂಬಂಧನೂ ಪ್ರೀತಿಸ್ತಾನೆ. ಮತ್ತೆ ಯಾರಿಗೆ ಪ್ರೀತಿಸೋಕ್ ಬರಲ್ವೋ ಅವನು ತನ್ನ ಕೆಲ್ಸನ ಮಾತ್ರ ಪ್ರೀತಿಸಲ್ಲ ಅಂತ ಅಲ್ಲ, ಅವನು ತನ್ನ ಮಕ್ಕಳನ್ನ, ಸ್ನೇಹಿತರನ್ನ, ತನ್ನನ್ನು ಕೂಡ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರೀತಿ ಆಯ್ಕೆ ಮಾಡೋ ವಿಷಯ ಅಲ್ಲ. ಪ್ರೀತಿ ಸೆಗ್ಮೆಂಟೆಡ್ ಅಲ್ಲ, ಅವ್ರನ್ನ ಮಾಡ್ತೀವಿ ಇವ್ರನ್ನ ಮಾಡ್ತೀವಿ ಅಂತ. ಪ್ರೀತಿ ಬೆಳಕಿನ ತರ ಇರುತ್ತೆ, ಇದ್ರೆ ಎಲ್ಲಾ ಕಡೆ ಹರಡುತ್ತೆ. ಸೂರ್ಯನ ತರ ಬೆಳಕಿರುತ್ತೆ. ಯಾರು ಹೃದಯದಿಂದ ಬದುಕ್ತಾನೋ ಅವನು ಕೆಲ್ಸಾನೂ ಪ್ರೀತಿಸ್ತಾನೆ, ಅವನು ಒಂದೊಂದು ಹೆಜ್ಜೆಲೂ ಪ್ರೀತಿ ತೋರಿಸ್ತಾನೆ. ಮತ್ತೆ ಈ ಯಾರು ಹಣಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಾನೋ ಅವನು ದಕ್ಷಿಣೆ ಕೊಡೋರೊಂದಿಗೆ ಮದುವೆಯಾಗಿ ಹೋಗ್ಬಿಡ್ತಾನೆ. CTC ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿ ಹೋಗಿ ಕೆಲಸ ಮಾಡ್ತಾನೆ. ಯಾರು ಹೆಚ್ಚು ಲಂಚ ಕೊಡ್ತಾರೋ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾನೆ. ಮತ್ತೆ ಈ ಪ್ರೀತಿ ಇದನ್ನ ಯಾರು ಕಲಿಸ್ತಾರೆ? ಇದನ್ನು ಕಲಿಯೋದೇ ವಿಸ್ಡಮ್, ಇದೇ ಆತ್ಮಜ್ಞಾನ, ಇದೇ ಆತ್ಮಾವಲೋಕನ. ಇದನ್ನ ನಮ್ಮ ಗೀತಾ ಸತ್ರಗಳು ಹೇಳ್ತವೆ. ನಮ್ಮ ಪೂರ್ತಿ ಗೀತಾ ಕಾರ್ಯಕ್ರಮ ಇದಕ್ಕೆ ಇರೋದು, ನಾವು ಪ್ರೀತಿನ ಕಲಿಯೋದಕ್ಕೆ. ನೀವು ಗೀತೆನಲ್ಲಿ ಶ್ಲೋಕ ಕಲಿಯೋದಕ್ಕೆ ಬಂದಿದ್ದೀರಾ, ನೀವಿಲ್ಲಿ ಬಂದಿರೋದು ಪ್ರೀತಿನ ಕಲಿಯೋದಕ್ಕೆ. ಮತ್ತೆ ಎಷ್ಟು ನೀವು ಗೀತೆ ಕಾರ್ಯಕ್ರಮದಲ್ಲಿ ಕಲ್ತಿದ್ದೀರಾ? ನೀವು 6 ತಿಂಗಳಾಗಿರ್ಬೋದು, 1 ವರ್ಷ, 2 ವರ್ಷಗಳಿಂದ ಒಂದು ಒಳ್ಳೆ ರೀತಿ ಕಲಿಯೋದಕ್ಕೆ ಕೇಳಿ, ಎಷ್ಟು ಪ್ರೀತಿ ಬಂದಿದೆ ನಿಮ್ಮ ಜೀವನದಲ್ಲಿ ಅಂತ. ಪ್ರೀತಿ ಅಂದ್ರೆ ದೊಡ್ಡ ಮನಸ್ಸು, ಹೃದಯವಂತಿಕೆ.
ಪ್ರೀತಿಯ ಕೊರತೆ ಅಂದ್ರೆ ಚಿಕ್ಕ ಮನಸ್ಸು, ಎಣಿಸೋ ಮನಸ್ಸು. ಎಷ್ಟು ಸಿಕ್ತು, ಎಷ್ಟು ಸಿಕ್ತು, ಎಷ್ಟು ಸಿಕ್ತು. ಪ್ರೀತಿ ಅಂದ್ರೆ ಅನಂತ. ನೀವು ಎಷ್ಟು ಕೊಟ್ರೂ ಅನಂತ ಶೇಷ ಉಳಿಯುತ್ತೆ. ಪ್ರೀತಿ ಇಲ್ಲ ಅಂತಂದ್ರೆ ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ತಾರವರು, ಲಾಭ ನಷ್ಟದ ಲೆಕ್ಕ ಮಾತ್ರ ಮಾಡ್ತಾರೆ.